ಹಾಯ್ ಎವ್ರಿವನ್, ವೆಲ್ಕಮ್ ಟು ಎನ್ ಕೇಸ್ ಪಾಡ್ಕಾಸ್ಟ್. ಇವತ್ತು ನಮ್ಮೊಟ್ಟಿಗೆ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಒಬ್ಬರು ಡಾಕ್ಟರ್ ಇದ್ದಾರೆ. ಆ್ಯಂಡ್ ಹಿ ವಿಲ್ ಗಿವ್ ಅಸ್ ಎ ಗೈಡೆನ್ಸ್ ಆಫ್ ಟೂ ಮೆನಿ ಇನ್ಫಾರ್ಮೇಷನ್ಸ್ ರಿಗಾರ್ಡಿಂಗ್ ಹೆಲ್ತ್. ಲೆಟ್ ಅಸ್ ವೆಲ್ಕಮ್ ಸುರೇಶ್ ಪಿ ಸರ್. ಹಾಯ್ ಸರ್, ನಮಸ್ತೆ, ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ದಿಸ್ ಇಸ್ ನಮ್ಮ ಎನ್ ಕೇಸ್ ಪಾಡ್ಕಾಸ್ಟ್ ಕನ್ನಡದ ಚಾನಲಲ್ಲಿ ಆಗ್ತಾ ಇದ್ದೀವಿ. ಕಂಪ್ಲೀಟ್ಲಿ ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ಅವರ್ ನೆಕ್ಸ್ಟ್ ಧನ್ಯವಾದಗಳು. ಸರ್. ನಿಮ್ಮ ಬೇಸಿಕಲಿ ಬಂದು MBBS ಆ್ಯಂಡ್ MD. ಸೊ ನಿಮ್ಮ ಬಗ್ಗೆ ಸರ್? ನಾನು ಹುಟ್ಟಿ ಬೆಳೆದಿದ್ದು ಕುಂದಾಪುರ ತಾಲೂಕು ಹಾಲಾಡಿ ಅಂತ. ಆಮೇಲೆ ಅಲ್ಲಿ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಿಜಾಪುರ ಅಲ್ಲಮಿನಲ್ಲಿ MBBS ಮುಗಿಸಿದ್ದೇನೆ. ಆಮೇಲೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನನ್ನ MD ಕಂಪ್ಲೀಟ್ ಆಯಿತು. ಅದ ನಂತರ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದೆ. ಈಗ ಒಂದು 8 ವರ್ಷದಿಂದ ಗುಬ್ಬಿಯಲ್ಲಿ ವೈದ್ಯನಾಗಿ ನನ್ನ ಸ್ವಂತ ಆರೋಗ್ಯ ಕೇಂದ್ರವನ್ನು ನಡೆಸ್ತಾ ಇದ್ದೇನೆ. ಸರ್, ದಟ್ ಈಸ್ ಗ್ರೇಟ್ ಟು ಹಿಯರ್. ಆ್ಯಂಡ್ ರೈಟ್ ನಾವು ನೋಡ್ದಂಗೆ ನಿಮ್ಮ ಮಲ್ಟಿಪಲ್ ಹಾಸ್ಪಿಟಲ್ ಕೂಡ ಇದೆ ಗುಬ್ಬಿಯಲ್ಲಿ. ಬಸವೇಶ್ವರ ಹೆಲ್ತ್ ಕೇರ್ ಸೆಂಟರ್ಸು, ಇಲ್ಲಿ ನಿಯರ್ ಕಡಬಗೆರೆ ಯು ಹ್ಯಾವ್ ಪವನ್ ಹೆಲ್ತ್ ಸೆಂಟರ್ಸ್. ಸೊ ಹೌ ಎಂಟ್ರಪ್ರಿನರ್ ಹ್ಯಾಸ್ ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಲೈಕ್ ಎಂಟ್ರಪ್ರಿನರ್ಶಿಪ್ ಅಲ್ವೇ? ಹೌ ಇಸ್ ದ್ಯಾಟ್ ಜರ್ನಿ? ಅದೇ ನಾನು MBBS MD ಮುಗಿದ ನಂತರ ಮೆಡಿಕಲ್ ವೈದ್ಯಕೀಯ ಕಾಲೇಜಲ್ಲಿ ಪ್ರಾಧ್ಯಾಪಕನ ಕೆಲಸ ಮಾಡಿದೆ. ಆಮೇಲೆ ನನಗನ್ನಿಸ್ತು ನಾನು ಸ್ವಲ್ಪ ಜನಸೇವೆ ಮಾಡಬೇಕು. ಯಾಕಂತೇಳಿದರೆ ಬರೀ ಪಾಠ ಹೇಳೋದೇ ನಮ್ಮ ಮುಖ್ಯ ವೈದ್ಯರಾಗಿ ಇದಲ್ಲ, ಜನಸೇವೆ ಮಾಡಬೇಕು, ಜನರಿಗೆ ಸ್ವಲ್ಪ ಆರೋಗ್ಯ ಅರಿವು ಕೊಡಬೇಕು, ಜನರಿಗೆ ಕೈಗೆಟುಕುವ ದರದಲ್ಲಿ ಸ್ವಲ್ಪ ಆರೋಗ್ಯ ಸೇವೆ ಜನರಿಗೆ ಕೊಡಬೇಕು ಅಂತ ಮನಸ್ಸಾಯಿತು. ಆ ಉದ್ದೇಶದಿಂದ ನಾನು ನನ್ನ ಸ್ವಂತವನ್ನು ಪ್ರಾರಂಭ ಮಾಡಿದೆ ಗುಬ್ಬಿಯಲ್ಲಿ. ಓ, ನೈಸ್. ಸರ್, ಸೊ ಲೆಟ್ us back to the things which is ಯಾವ ನೆಸಸರಿ ಇದೆ ಹ್ಯೂಮನ್ಸ್ಗೆ. ಸೊ ಬೇಸಿಕಲಿ ವಿಲ್ ಸ್ಟಾರ್ಟ್ ವಿತ್ ಸ್ಮಾಲ್ ಹೆಲ್ತ್. ಹೇಗೆ ಇಟ್ಕೋಬೋದು ಸರ್? ಲೈಕ್ ಫಾರ್ ಎನ್ ಎಕ್ಸಾಂಪಲ್, ನಮ್ಮ ಹತ್ರ ಈಗ ಪೊಲ್ಯೂಷನ್ಸ್ಗಳಲ್ಲಾಗಲಿ ಅಥವಾ ಕರೆಂಟ್ಲಿ ನಾವು ಹೋಗ್ತಿರೋ ಕನ್ಸ್ಯೂಮ್ ಮಾಡ್ತಿರೋ ಫುಡ್ಡಲ್ಲಾಗಲಿ, ಆ ಫುಡ್ಡು ಮತ್ತು ಎಂಟೈರ್ ಫುಡ್ ಹ್ಯಾಬಿಟ್ಸ್ನ ನಾರ್ಮಲ್ ಆಗಿ ಹೆಲ್ತ್ ಹೇಗೆ ವಿತೌಟ್ ಅಪ್ಸೆಟ್ಟಿಂಗ್ ಇಟ್ಕೋಬೋದು, ಲೈಕ್ ಬಿಫೋರ್ ಗೋಯಿಂಗ್ ಟು ದ ಡಾಕ್ಟರ್? ಈಗ ನಿಮಗೆ ಗೊತ್ತಿರ್ಬೋದು, ಈಗ ಇತ್ತಿನ ಜೀವನ ಅಂತ ಗಡಿಬಿಡಿ ಜೀವನ. ಆರೋಗ್ಯದ ಕಡೆ ಗಮನ ಕೊಡಲಿಕ್ಕೆ ಜನರಿಗೆ ಸಮಯವಿಲ್ಲ. ಇದೇನಾಗ್ತಾ ಇದೆ ಅಂತ ಹೇಳಿದರೆ, ಈ ಯಾವಾಗ ಈ ಗಡಿಬಿಡಿ ಜೀವನದಿಂದ ಜನರು ಆರೋಗ್ಯ ಕಡೆ ಗಮನ ಕೊಡಲಿಕ್ಕೆ ಕಡಿಮೆ ಸಮಯ ಕೊಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚಿನ ಪ್ರಮುಖರಲ್ಲಿ ಯುವಕರಲ್ಲಿ ಹೃದಯಾಘಾತ, ಹೌದು, ಅಧಿಕ ರಕ್ತದೊತ್ತಡ, BP ಅಂತ ಏನು ಕರಿತೀವಿ, ಮತ್ತು ಈ ಮಧುಮೇಹ ರೋಗ, ಕನ್ನಡದಲ್ಲಿ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಅಂತ ಕರೀತೀವಿ. ಇದರಿಂದ ಯಾವಾಗ ಈ ಆರೋಗ್ಯ ಕಡೆ ಗಮನ ಕೊಡೋ ಕಮ್ಮಿ ಆಗ್ತಾ ಇದೆ ಸಮಯ, ಈ ರೋಗಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸಿಂಪಲ್ ಆಗಿ ಅಂದರೆ ಸೂಕ್ಷ್ಮವಾಗಿ ಹೇಳಬೇಕಂತ ಹೇಳಿದ್ರೆ, ಈ ಒಬ್ಬ ಮನುಷ್ಯನ ಆರೋಗ್ಯ, ಒಬ್ಬ ವ್ಯಕ್ತಿಯ ಆರೋಗ್ಯ ಮುಖ್ಯವಾಗಿ ಅವನ ಜೀವನ ಶೈಲಿ ಮತ್ತು ಅವನು ನಿಂತಿರುವ ಪರಿಸರ ಮೇಲೆ ಅವಲಂಬಿತವಾಗಿರುತ್ತದೆ. ಸೊ ಜೀವನ ಶೈಲಿ ಅವನ ವೈಯಕ್ತಿಕ, ಆದರೆ ಪರಿಸರ ಅವನಿರುವ ಸುತ್ತಮುತ್ತ ಜನ ಮತ್ತು ಅವನು ಯಾವ ರಾಜ್ಯದಲ್ಲಿ ಅಥವಾ ಯಾವ ದೇಶದಲ್ಲಿ ಇರ್ತಾನೆ, ಅಲ್ಲಿನ ರಾಜಕೀಯ ಇಚ್ಛಾಶಕ್ತಿ, ಇದ್ರ ಮೇಲೆ ಅವಲಂಬಿತವಾಗಿರುತ್ತದೆ. 2 ಪಾಯಿಂಟ್ ಬಹಳ ಮುಖ್ಯ ಅಲ್ಲಿ. ಒಂದು, ಅವನ ಜೀವನ ಶೈಲಿ ಮತ್ತು ಪರಿಸರ. ಜೀವನ ಶೈಲಿ ವ್ಯಕ್ತಿ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಪರಿಸರ ವ್ಯಕ್ತಿ ಜೊತೆಗೆ ಅವನ ಸುತ್ತಮುತ್ತ ಇರುವ ಜನ ಮತ್ತು ಅವನ ಇರುವಂಥ ರಾಜಕೀಯ ನಾಯಕರ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಅಂದರೆ ನಾನು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಆರೋಗ್ಯ ಅವನ ಮೇಲೂ ಅವಲಂಬ ಆಗಿರುತ್ತದೆ ಮತ್ತು ಅವನು ವಾಸಿಸುವ ಆ ಸುತ್ತಮುತ್ತ ರಾಜಕೀಯ ಹಿತಾಸಕ್ತಿಯ ಮೇಲೆ ಕೂಡ ಆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ನಿಮಗೆ ವಿವರವಾಗಿ ಮುಂದೆ ನಾನು ನಿಮಗೆ ಹೇಳಿಕೆ ಮೊದಲನಾಗಿ ಈಗ ನಾನು ಜೀವನ ಶೈಲಿಯನ್ನು ತಗೊಳ್ಳೋಣ. ಈಗ ಒಬ್ಬ ವ್ಯಕ್ತಿ ಜೀವನ ಶೈಲಿ ಅಂತ ಏನಾಗುತ್ತೆ ಅಂತ ಹೇಳಿದರೆ, ಸುಮಾರು ಅಂಶಗಳು ಅವಲಂಬಿತವಾಗಿರ್ತದೆ. ಮೊದಲನೇದಾಗಿ ನೀವು ಹೇಳಿದಾಗ ಆಹಾರ ಪದ್ಧತಿ. ನಿಮಗೆ ಗೊತ್ತು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ನೀವು ಕೇಳಿದ್ದೀರ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದು ಮೊದಲಿನ ಗಾದೆ. ಹೌದು. ಇಲ್ಲಿ ಊಟ ಅಂತ ಹೇಳಿದ್ರೆ ಇದು ಬಹಳ ಆರೋಗ್ಯಕ್ಕೆ, ಒಬ್ಬನ ವ್ಯಕ್ತಿಯ ಆರೋಗ್ಯ ಪದ್ಧತಿ ಅವನ ಆರೋಗ್ಯದ ಮೇಲೆ ಅಗಾಧ ಪರಿಣಾಮವನ್ನು ಬೀರುತ್ತದೆ. ನಾನು ಹೇಳಿದ ಈಗ ಗಡಿಬಿಡಿ ಜೀವನ ಅಂತ ಹೇಳ್ತೀವಿ.
ಏನಾಗುತ್ತೆ, ಬೇಗೆಲ್ಲ ಹೋಗಬೇಕು. ಅವಾಗ ಏನು ಮಾಡ್ತಾರೆ, ಈ ಮಾರ್ನಿಂಗ್ ತಿನ್ನೋದೇ ಬಿಟ್ಬಿಡ್ತಾರೆ, ಬೆಳಿಗ್ಗೆ ಸಮಯದಲ್ಲಿ ತಿನ್ನೋದೇ ಬಿಡ್ತಾರೆ. ಹ್ಮ್ ಯಾವ ವ್ಯಕ್ತಿ ಈ ಬೆಳಿಗ್ಗೆ ಆಹಾರ ತಿನ್ನುವುದನ್ನು ಬಿಡ್ತಾನೆ ಅಥವಾ ತಿನ್ನುವುದಿಲ್ವೋ, ಅವರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು, ತೂಕ ಜಾಸ್ತಿ ಆಗೋದು, ಬೊಜ್ಜು ಬರುವಂಥದ್ದು. ನಿಮ್ಗೆ ತಿಳ್ಕೊಳ್ಬೋದು, ನಂಗೆ ತೂಕ ಕಮ್ಮಿ ಆಗ್ತದೆ ಅದಕ್ಕೆ ನಾನು ಬೆಳಿಗ್ಗೆ ಆಹಾರ ತಿಂತಾ ಇಲ್ಲ. ಆ್ಯಕ್ಚುಲಿ ಅದು ಉಲ್ಟಾ ಆಗತ್ತೆ. ಯಾವ ವ್ಯಕ್ತಿ ಬೆಳಗಿನ ಆಹಾರವನ್ನು ಬಿಡ್ತಾನೆ ಅವನು ತೂಕ ಜಾಸ್ತಿ ಆಗ್ತಾ ಹೋಗ್ತಾನೆ, ಕಮ್ಮಿ ಆಗೋದಿಲ್ಲ. ಸೊ ನಿಮ್ಮ ಪ್ರಕಾರ ಲೈಕ್ ಮಾರ್ನಿಂಗ್ ಅಲ್ಲಿ ಯಾವ್ದು ಬ್ರೇಕ್ಫಾಸ್ಟ್ ಅಂದ್ರೆ ಬ್ರೇಕ್ಫಾಸ್ಟ್ ಅಂತ ಏನ್ ಮಾಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಹಳ ಬಹಳ ಮುಖ್ಯ. ಹ್ಮ್ ಯಾವತ್ತೂ ಕೂಡ ಬೆಳಿಗ್ಗೆ ತಿನ್ನೋದಲ್ಲೇ ಬೆಳಗಿನ ತಿಂಡಿ ಕೂಡ ಲೈಕ್ ಕಿಂಗ್ ಅಂತಾರೆ. ಹ್ಮ್ 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 ಮಹಾನ ಆಹಾರ ಪದ್ಧತಿ ಹೇಗಿರ್ಬೇಕಂತ, ಬೆಳಿಗ್ಗೆ ನೀವು ರಾಜನ ರೀತಿ ತಿನ್ನಬೇಕು, ಬೆಳಗಿನ ಊಟ ರಾಜನ ರೀತಿ ಇರಬೇಕು, ಮಧ್ಯಾಹ್ನದ ಊಟ ರಾಣಿ ರೀತಿ ಇರಬೇಕು, ರಾತ್ರಿ ಊಟ ಸೇವಕನ ಟೈಪ್ ಇರಬೇಕು ಅಂತ ಹೇಳ್ತಾರೆ. ಸೊ ಮಾರ್ನಿಂಗಿನ ಉಪಹಾರ ಸ್ಕಿಪ್ ಮಾಡೋದು ಕೂಡ ಅಲ್ಲ, ಅದು ನೀವು ಹೊಟ್ಟೆ ತುಂಬ ತಿನ್ನಬೇಕು. ಆವಾಗ ನೀವು ಉಲ್ಲಾಸಭರಿತರಾಗಿರ್ತೀರಿ. ನಿಮಗೆ ಏನು ಹೇಳಿದ್ದೀನಿ ಈಗ, ಹೃದಯ ಸಂಬಂಧ ಕಾಯಿಲೆ ಆಗಲಿ, ಅಧಿಕ ರಕ್ತದೊತ್ತಡ ಆಗಲಿ, ಬಿ ಪಿ ಅಂತ ಹೇಳ್ತೀವಿ, ಶುಗರ್ ಬರುವಂಥ ಅಥವಾ ಬೇರೆ ಬೇರೆ ಈ ತಲೆನೋವು ಬರುವಂಥದ್ದು, ಅದಾಯ್ತಾ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ತುಂಬ ಪ್ರಮಾಣದಲ್ಲಿ ನಿಮಗೆ ಕಡಿಮೆ ಆಗ್ತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು. ಎರಡನೇ ಮಾತು, ನೀವು ಇದು ಸಮಯ ಆದರೆ ಇನ್ನೊಂದು ಅರ್ಜೆಂಟ್ ಅಂತ ಗಬ 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 ತಿನ್ಬಿಡೋದು, ಅದು ಕೂಡ ಒಳ್ಳೆಯದು. ಅದರಿಂದ ಏನಾಗುತ್ತೆ, ನಿಮ್ಮ ಜೀರ್ಣಾಂಗ ಏನಾಗ್ತಿದ್ದೀವಿ ಅದ್ರ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಗ್ಯಾಸ್ಟ್ರಿಕ್ ಅಂತ ಹೇಳ್ದೆ, ಏನಾಗ್ತದೆ, ಏನಪ್ಪ ಯಾಕೋ ಹೊಟ್ಟೆ ತುಂಬ ಓದ್ಕೊಂಡಿದೆ. ಮೊದಲನೇದು ಸಮಯಕ್ಕೆ ಸರಿಯಾಗಿ ತಿಂದೇ ಇರುವಂಥದ್ದು, ಇನ್ನೊಂದು ಈ ಗಬ 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 ತಿನ್ನುವಂಥ ಪ್ರಮಾಣ. ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಫಾಸ್ಟ್ ಈಟರ್ಸ್ ಆರ್ ಮೋರ್ ಪ್ರೋನ್ ಟು ಡಯಾಬಿಟೀಸ್ ಅಂತ. ಯಾರಿಗೆ ಈ ಗಬ 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 ತಿನ್ನುವ ಅಭ್ಯಾಸ ಇದೆ ಅವರಿಗೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಬರೋ ಪ್ರಮಾಣ ಜಾಸ್ತಿ. ಅಂದ್ರೆ ನೀವ್ ಹೇಳ್ತಾ ಇರೋದೇನಂದ್ರೆ ಯಾರು ಫಾಸ್ಟ್ ಈಟಿಂಗ್ ಲೈಕ್ 5 minutes 2 minutes ಲೈಕ್ ಟೈಮ್ ತಗೋಬೇಕು. ಹೌದು. ಲೈಕ್ ಯಾವ್ದು ಬೆಸ್ಟ್ ಟೈಮ್ ಸರ್? ಹೌ ವಿ ಟು ಯಾವ ತರ ಕನ್ಸ್ಯೂಮ್ ಮಾಡ್ಬೇಕು ಫುಡ್? ಕನ್ಸ್ಯೂಮರ್ಗೆ ನಿಧಾನ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಊಟಕ್ಕೆ ಒಂದು ಸಮಯ ನಿಗದಿ ಮಾಡಿ, ಕನಿಷ್ಠ ಒಂದು ಕಾಲಿಂದ ಅರ್ಧ ಗಂಟೆ ಊಟಕ್ಕೆ ಮೀಸಲಿಡುವಂಥ ಸಮಯ. ಯಾಕಪ್ಪ ಹೇಳ್ತೀನಿ ಅಂತ ಹೇಳಿದ್ರೆ, ಹೌದು, ಈಗ ನಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಅವೆಲ್ಲ ಮಾಡೋಕ್ಕಾಗಲ್ಲ, ನಮ್ಮದು ಬಹಳ ಗಡಿಬಿಡಿ ನಾ ಮೊದಲೇ ಹೇಳಿದೆ. ನಾನು ಏನು ಹೇಳ್ತೇನೆ ಇಷ್ಟಪಟ್ಟೆ ಅಂತ ಹೇಳಿದೆ, ನೀವು ಈ ರೀತಿ ಪದ್ಧತಿ ಉಪಯೋಗಿಸ್ಕೊಂಡು ನಾಳೆ ಕಾಯಿಲೆ ಬಿದ್ದರೆ ನಿಮ್ಗೆ ಎದ್ದೇಳಲಿಕ್ಕಾಗಿಲ್ಲ, ನಿಮ್ಮ ಜೀವನ ಶೈಲಿನೇ ಹೋಯ್ತಲ್ಲ. ಡಾಕ್ಟ್ರ್ ಹೇಳ್ತಾರೆ, ಅವ್ರು ಹೇಳ್ತಾರೆ, ನನಗೆಲ್ಲಿದ್ದು ಸಮಯ, ನಾನು ಮಾಡಬೇಕು. ಹೌದು, ನನಗೆ ಈಗ ಮಾಡ್ತೀರಿ, 1 ತಿಂಗಳು ಮಾಡ್ತೀರಿ, 3 ವರ್ಷ ಮಾಡ್ತೀರಿ ಅಂತ ತಿಳ್ಕೊಳ್ಳಿ, 4ನೇ ವರ್ಷಕ್ಕೆ ನೀವು ಕಾಯಿಲೆ ಬಿದ್ದರೆ ಅವಾಗ ಎದ್ದೇಳಕ್ಕೆ ಆಗಲ್ಲ. ಆವಾಗ ಅದಕ್ಕೆ ನಾನು ಹೇಳ್ತೀನಿ ಅಂತ ಹೇಳ್ತೀವಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಕಾಯಿಲೆ ಬರೋಕ್ಕಿಂತ ಮೊದಲು ಕಾಯಿಲೆ ಬಾರ್ದಂಗೆ ನಾವು ಮಾರ್ಗೋಪಾಯ ಕಂಡು ಹಿಡಿದ್ರೆ ನಾವು ಜೀವನ ಪರ್ಯಂತ ನೆಮ್ಮದಿಯಾಗಿರ್ಬೋದು, ಖುಷಿಯಾಗಿರ್ಬೋದು. ಇದು ಬಹಳ ಬಹಳ ಮುಖ್ಯ. ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಏನು ಹೇಳಿ, ಆಹಾರ ಪದ್ಧತಿ. ಕೆಲವರು ನಾನ್ ವೆಜ್ ಇಷ್ಟಪಡ್ತಾರೆ, ಮಾಂಸಾಹಾರ ಇಷ್ಟಪಡ್ತಾರೆ, ಕೆಲವರು ಸಸ್ಯಾಹಾರ ಬಿಡ್ತಾರೆ. ನಾನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಆಹಾರ ಪದ್ಧತಿ ಸಸ್ಯಾಹಾರ ಆಗಿರಲಿ ಅಥವಾ ಮಾಂಸಾಹಾರ ಆಗಿರಲಿ ಅದರದೇ ಆದ ಪ್ರಯೋಜನಗಳಿದ್ದಾವೆ. ಹೌದು. ಮಿತವಾಗಿ ಆಹಾರ ಉಪಯೋಗಿಸಿದರೆ, ಅತಿಯಾಗಿ ತಿಂದರೂ ಕೂಳು ಕೂಡ ಕುತ್ತ ಅಂತಾರೆ. ಅನ್ನನೂ ಕೂಡ ಅತಿಯಾಗಿ ಉಪಯೋಗಿಸಿದ್ರೆ ಕಾಯಿಲೆ ಉಂಟು ಮಾಡುತ್ತೆ. ಅದೇ ರೀತಿ ಆದರೆ ಏನಂತ, ಉದಾಹರಣೆಗೆ ಈಗ ಸಸ್ಯಾಹಾರಿಗಳಲ್ಲಿ ಏನಂತ ಹೇಳಿದರೆ, ಅವನಿಗೆ ಈ ವಿಟಮಿನ್ B12 ಅಂತ ಹೇಳ್ತೀವಿ ನಾವು ಈ ಸಸ್ಯಾಹಾರದಲ್ಲಿ. ಬರೀ ಸಸ್ಯಾಹಾರ ತಿನ್ನೋರಿಗೆ ಏನಾಗುತ್ತೆ, ಈ ವಿಟಮಿನ್ B12 ಅಂತ ಇರುತ್ತೆ, ಮತ್ತು ಕಬ್ಬಿಣಾಂಶ, ರಕ್ತವಾಗಲಿಕ್ಕೆ ಕಬ್ಬಿಣಾಂಶ ಬೇಕು. ಈ ಸಸ್ಯಾಹಾರದಲ್ಲಿ ಕಡಿಮೆ ಇರುತ್ತೆ. ಹಾಗೆ ಸಸ್ಯಾಹಾರ ತಿಂದವನು ಈ ನರ ದೌರ್ಬಲ್ಯ, ಸ್ವಲ್ಪ ಮಾಂಸಗಂಡ ವೀಕ್ ಆಗೋದು, ರಕ್ತಹೀನತೆ ಆಗೋಂಥ ಬರೀ ಸಸ್ಯಾಹಾರದವರಿಗೆ ಜಾಸ್ತಿ. ಮೆಡಿ ಇದೆ, 3 ಔಷಧಿಗಳಿದ್ದಾವೆ. ಆದರೆ ಮಾಂಸಾಹಾರಗಳಲ್ಲಿ ಇದು ಕಡಿಮೆ. ಮಾಂಸಾಹಾರಗಳಲ್ಲಿ ರಕ್ತ ಕಡಿಮೆ ಆಗುವಂಥದ್ದು, ಈ ವಿಟಮಿನ್ B12 ಕಡಿಮೆ ಆಗುವಂಥ ಪ್ರಮಾಣ ಕಡಿಮೆ. ಆದರೆ ನೀವು ಈ ಹೃದಯ ಸಂಬಂಧಿ ರೋಗಗಳು, ಕ್ಯಾನ್ಸರ್ಗಳು ಅಥವಾ ಈ ಮಧುಮೇಹ ಅಂತ ತಗೊಳ್ಳಿ, ಅದು ಈ ಮಾಂಸಾಹಾರಿಗಳಲ್ಲಿ ಸಸ್ಯಾಹಾರಿಗಳಿಗೆ ಕಂಪೇರ್ ಮಾಡಿದರೆ ಜಾಸ್ತಿ. ಹಾಗಾಗಿ ಈ ಮಾಂಸಾಹಾರವನ್ನು ಕೂಡ ಮಿತವಾಗಿ ಉಪಯೋಗಿಸಿದರೆ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಸಸ್ಯಾಹಾರ ಕೂಡ ಅದೇ ಆದ ಅದು ಕೂಡ ಒಳ್ಳೆಯದು. ಆದರೆ ಮಾಂಸಾಹಾರ ಮತ್ತು ಸಸ್ಯಾಹಾರವನ್ನು ನೀವು ತೂಕ ಮಾಡಿದರೆ ಸಸ್ಯಾಹಾರ ಜಾಸ್ತಿ ಏನು ಉಪಯೋಗಗಳು ಮಾಂಸಾಹಾರಕ್ಕಿಂತ ಜಾಸ್ತಿ.
ಮೊನ್ನೆನೇ ನಿಮ್ಗೆ ಲಾಸ್ಟ್ ಟೈಮ್ ಒಂದು ಕೋವಿಡ್ ಬಂದಾಗ ಎಲ್ಲ ಕೆಲವು ಆರ್ಟಿಕಲಲ್ಲಿ ಈ ವಾಟ್ಸಪ್ಪಲ್ಲಿ ಹೇಳಿದರು, ಯಾರು ನಾನು ಮಾಂಸಾಹಾರಿಗಳಿರ್ತಾರೆ ಅವರಿಗೆ ಕೋವಿಡ್ ಪ್ರಮಾಣ ಜಾಸ್ತಿ, ಸಾವು ನೋವು ಪ್ರಮಾಣ ಜಾಸ್ತಿ. ಅದಕ್ಕೆ ಯಾವುದೇ ಕೂಡ ದಾಖಲೆಗಳಿಂದ ಬುಲೆಟಿನ್ಗಳು ಬಂದಿಲ್ಲ. ಬಟ್ ಸಿಂಪಲ್ ನಾನು ನಿಮ್ಗೆ ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಆಹಾರ ಪದ್ಧತಿ ನಿಮಗೆ ನಾವು ಬಹಳ ಮುಖ್ಯವಂತ ನಾನು ನಿಮಗೆ ಹೇಳಿಕೆ. ಇನ್ನೊಂದು ನಾನು ಹೇಳಬೇಕಂತ ಹೇಳಿದ್ರೆ ಮುಖ್ಯವಾಗಿ ಆಹಾರ ಜೊತೆಗೆ ನೀರಿನ ಸೇವನೆ, ವಾಟರ್ ಕನ್ಸಂಪ್ಷನ್. ಇದು ಬಹಳ ಮುಖ್ಯ. ಮನುಷ್ಯನ ಆರೋಗ್ಯ ಕಾಪಾಡುವಲ್ಲಿ ನೀರಿನ ಸೇವನೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಈಗ ಎಷ್ಟಪ್ಪ ನೀರು ಕುಡಿಬೇಕು ಅಂತ ಕೆಲವರಿಗೆ ಒಂದು ಇರುತ್ತೆ. ನೀರು ಸುಲಭವಾಗಿ ಹೇಳ್ಬೇಕಂತ ಹೇಳಿದ್ರೆ ಒಬ್ಬ ದೇಹದ ತೂಕದ 5%. ಸೊ ಲೈಕ್ ಇವಾಗ ದೇಹ ತೂಕ 70% ಅಲ್ಲ 70 kg ಇದ್ರೆ ದಿನಕ್ಕೆ 3.5 ಲೀಟರ್ ನೀರು. 5 ಹೇಳಿ 35, 3.5 ಲೀಟರ್ 3.5 ಲೀಟರ್ ದಿನಕ್ಕೆ ಕನ್ಸ್ಯೂಮ್ ಮಾಡಬೇಕು. ಕನ್ಸ್ಯೂಮ್ ಮಾಡಬೇಕು. 50 kg ಇದ್ದನು ಒಂದು 2.5 ಲೀಟರ್ ನೀರು. 2 ಹೌದು, ದಿನದ ಕನ್ಸಂಪ್ಷನ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್. ಈಗ ವಾಟರ್ ಅಂತ ಬಂದಾಗ, ನನಗೆ ನೀರಂತ ಬಂದಾಗ ಇದು ಕೂಡ ಒಂದಿದೆಯಲ್ಲ, ಲೈಕ್ ಫಾರ್ ಎನ್ ಎಕ್ಸಾಂಪಲ್ ಊಟಕ್ಕಿಂತ ಮುಂಚೆ ಕುಡಿಬೇಕು, ಯಾವಾಗ ಊಟ ಆದ್ಮೇಲೆ ಕುಡಿಬೇಕು, ಯಾವಾಗ? ನಿಜ. ಊಟದ ಸಮಯದಲ್ಲಿ ಆದಷ್ಟು ಕಡಿಮೆ ನೀರು ಕುಡಿಬೇಕು. ನೀರಿನ ಪ್ರಮಾಣ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಇಲ್ಲ ಅರ್ಧ ಗಂಟೆ ನಂತರ. ಯಾಕಪ್ಪ ಅಂತ ಹೇಳಿದ್ರೆ ನೀವು ಊಟಕ್ಕಿಂತ ಮೊದಲು ನೀವು ಫುಲ್ ನೀರು ಕುಡಿದ್ಬಿಟ್ರೆ ನಮ್ಮಲ್ಲಿ ಜೀರ್ಣ ರಸಗಳು ಇರ್ತವೆ. ಆಹಾರ ಜೀರ್ಣ ಮಾಡಲಿಕ್ಕೆ ರಸಗಳು ಇರ್ತವೆ ನಮ್ಮ ಜೀರ್ಣಾಂಗದಲ್ಲಿ. ಅವು ಡೈಲ್ಯೂಟ್ ಆಗಿಬಿಡ್ತವೆ. ಓಕೆ, ಆವಾಗ ಏನಾಗುತ್ತೆ, ನೀವು ತಿಂದ ಆಹಾರ ಜೀರ್ಣ ಮಾಡುವ ಶಕ್ತಿ ಕಮ್ಮಿ ಆಗುತ್ತೆ. ಆವಾಗ ನಿಮ್ಗೆ ಹೊಟ್ಟೆ ಉಬ್ಬರಾದಂಗೆ ಅಂತ. ಯಾಕಂದ್ರೆ ಆಹಾರನ ಜೀರ್ಣ ಆಗಲ್ಲ. ಆ ಜೀರ್ಣ ಮಾಡಬೇಕಾದ ರಸ ನೀವು ನೀರು ಕುಡಿದಾಗ ಏನಾಗುತ್ತೆ, ಅವ ಪವರ್ ಕಮ್ಮಿ ಆಗಿರುತ್ತೆ. ಅರ್ಥ ಆಯ್ತು. ಸ್ಟ್ರೆಂತ್ ಅಂತ ನಾವೇನು ಹೇಳ್ತೀವಲ್ಲ ಅದು ಕಡಿಮೆ ಆಗಿರುತ್ತೆ. ಆವಾಗ ಜೀರ್ಣ ಆಗುವ ಶಕ್ತಿ ಕಡಿಮೆ ಆಗುತ್ತೆ. ನಿಮ್ಗೆ ಹೊಟ್ಟೆ ಗ್ಯಾಸ್ಟ್ರಿಕ್ ಅಂತಾರೆ, ಯಾಕೆ ಊಟ ಮಾಡದೆ ಹೊಟ್ಟೆ ಡುಬ್ಬಾಯಿತು ಅಂತಾರೆ. ಅಂದ್ರೆ ನಮ್ಗೆ ಯೂಶಲಿ ಊಟ ಮಾಡಿದ ತಕ್ಷಣ, ಊಟ ತಿಂದ್ಮೇಲೂ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗೋದ್ ಕಾರಣ ನಾವು ಹೆಚ್ಚು ಊಟಕ್ಕಿಂತ ಮುಂಚೆ ನೀರು ಕೊಡ್ತಿರ್ತೀವಿ. ಊಟ ಮಾಡುವಾಗ ಊಟ ಮಾಡುವಾಗ ಜಾಸ್ತಿ ನೀರು ಕುಡಿಬಾರ್ದು. ನೀವು ಊಟಕ್ಕಿಂತ ಅರ್ಧ ಗಂಟೆ ಮೊದಲು ಕುಡೀರಿ, ಇಲ್ಲ ಊಟದ ನಂತರ ಅರ್ಧ ಗಂಟೆ ನಂತರ. ಅಂದ್ರೆ ಊಟ ಆಗಿ ಅರ್ಧ ಗಂಟೆ ಅಟ್ಲೀಸ್ಟ್ ಟೈಮ್ ಕೊಡ್ಬೇಕು. ಟೈಮ್. ಊಟ ಮಾಡುವಾಗ ನೀರು ಕುಡಿಲೇಬಾರ್ದು ಅಂತಿಲ್ಲ. ಈಗ ಗಂಟ್ಲಿ ಸಿಕ್ಕತ್ತಂತಾರೆ. ಸ್ವಲ್ಪ ಸ್ವಲ್ಪ ಪ್ರಮಾಣ ಸಹಿಸ್ಬೋದು, ಬಟ್ ಜಾಸ್ತಿ ನೀರು ಊಟ ಮಾಡುವಾಗ ಒಳ್ಳೆಯದಲ್ಲ. ಹೌದು, ಕರೆಕ್ಟ್. ಇನ್ನು ಈಗ ಕೆಲವರಿಗೆ ನೀರಿನ ಅಭ್ಯಾಸ ಅಂತ ಹೇಳ್ತಾರೆ, ನಿಂತು ಕುಡಿಯೋ ಅಭ್ಯಾಸ. ನೀರನ್ನು ಯಾವತ್ತೂ ನಿಂತು ಕುಡಿಬಾರ್ದು, ತಿಳ್ಕೊಳ್ಳಿ. ನೀರನ್ನು ಯಾವತ್ತೂ ಕೂತ್ಕೊಂಡು ಕುಡಿಬೇಕು. ನೀರು ಕೂತ್ಕೊಂಡೇ ಕುಡಿಬೇಕು. ಹೌದು, ನೀರನ್ನು ಕೂಡ ಯಾವ ರೀತಿ ಅಂತ ಕೇಳ್ಬೋದ? ಈ ನಿಂತು ಕುಡಿದ್ರೆ ಏನಾಗುತ್ತೆ, ನೀವು ಸ್ಟ್ಯಾಂಡಿಂಗ್, ನಾವು ಗುರುತಾಕರ್ಷಣೆ ಅಂತ ಹೇಳ್ತೀವಿ, ಗ್ರಾವಿಟಿ ಅಂತ ಹೇಳ್ತೀವಲ್ಲ, ಗಟ ಕುಡಿದಾಗ ಸೀದಾ ಕೆಳಗಡೆ ಹೊಟ್ಟೆಯ ಕೆಳಭಾಗಕ್ಕೆ ಹೋಗುತ್ತೆ. ಅಲ್ಲಿ ಹೊಟ್ಟೆ ಸ್ಟ್ರೆಚ್ ಆಗುತ್ತೆ. ಆ ಸ್ಟ್ರೆಚ್ ಆಕ್ಟಿವಿಟಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹೊಟ್ಟೆಗೆ ಒಂದು ಬ್ಲೋಟಿಂಗ್ ಸೆನ್ಸೇಷನ್ ಬರುತ್ತೆ. ಆಮೇಲೆ ಆ ನರ ಸ್ಟ್ರೆಚ್ ಆದಾಗ ಏನಾಗುತ್ತೆ, ನಮ್ಗಲ್ಲಿ ಬಾಡಿಲಿ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ನೀವು ಕೇಳಿರ್ಬೋದು ಹಾರ್ಮೋನ್ ಅಂತ. ಹಿಂಗೆ ಕಣ್ಣಲ್ಲಿ ಇರ್ಕೇನೋ ರಸದೂತನೋ ಏನೋ ಅಂತ ಹೇಳ್ತಾರೆ ಅವುಗಳು ಕೂಡ ವೇರಿಯೇಷನ್ ಆಗ್ತವೆ ಬಾಡಿಯಲ್ಲಿ, ಅದಾಯ್ತಾ. ಆಮೇಲೆ ನಿಮ್ಗೆ ಜಾಯಿಂಟ್ ನೋವುಗಳು ಕಾಣಿಸ್ಕೊಳ್ತವೆ, ಮಂಡಿ ನೋವುಗಳು. ನೀವು ನಿಂತು ನೀರು ಕುಡಿದಾಗ ಆ ಗ್ರಾವಿಟಿ ಕೆಳಗಡೆ ಇಲ್ಲಿಗೆ ಹೋಗಿ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಆವಾಗ BP ಬರೋ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ನೀರನ್ನು ಕುಡಿದು ಬಹಳ ಉತ್ತಮ. ನಿಂತು ನೀರನ್ನು ಕುಡಿಬಾರ್ದು. ಒಂದು. ಎರಡನೇದಾಗಿ ನೀರು ಕುಡಿಯೋವಾಗ ಕೂಡ ಅಷ್ಟೇ, ನೀವು ತುಂಬ ದಣಿವಾಗಿರ್ತಾನೆ, ಆಟ ಆಡಿ ಬಂದಿರ್ತಾನೆ, ಏನೋ ಕೆಲಸ ಮಾಡಿದ್ದು ಮೈಯೆಲ್ಲ ಬೇವರು ಇರುತ್ತೆ, ಒಮ್ಮೆಲೆ ಘಟ ನಾವು ನೀರು ಕುಡಿಯೋಕೆ ಹೋಗ್ಬಾರ್ದು. ಯಾಕಪ್ಪ ಅಂತ ಕೇಳ್ತೇವೆ. ಈ ತುಂಬ ಕೆಲಸ ಮಾಡಿರ್ತಾನೆ, ವ್ಯಾಯಾಮ ಮಾಡಿರ್ತಾನೋ ಅಥವಾ ಕೆಲಸ ಮಾಡಿ ಬಂದಿರ್ತಾನೆ, ಅವನಿಗೆ ಈ ದೇಹದಲ್ಲಿ ಲವಣಾಂಶ ಹೊರಟೋಗ್ತವೆ, ಈ ಸೋಡಿಯಂ ಅಂತ ಹೇಳ್ತೀವಿ. ಹೌದು, ಹೊರಟೋಗುತ್ತೆ. ಸೋಡಿಯಮ್ಮು ಬಹಳ ಅವನಿಗೆ ಒಂದು ಜೀವಕ್ಕೆ ಒಂದು ಶಕ್ತಿ ಕೊಡಲಿಕ್ಕೆ ಬಹಳ ಮುಖ್ಯ, ಜೀವವನ್ನು ಆಯಾಸಾಗಲಿಕ್ಕೆ. ನೀವು ಇದು ಕುಡಿದಾಗ ಏನಾಗುತ್ತೆ, ಇನ್ನೂ ಕೂಡ ಸೋಡಿಯಂ ಲೆವೆಲ್ ಇನ್ನೂ ಡೈಲ್ಯೂಟ್ ಆಗುತ್ತೆ. ಒಂದು. ಎರಡನೇದಾಗಿ ನೀವೇನು ಕೂಡ ಬೆವರಿರ್ತೀರಾ, ನಿಮ್ಮ ದೇಹದ ಉಷ್ಣಾಂಶ ಕಮ್ಮಿ ಆಗುತ್ತೆ. ನೀವು ಒಮ್ಮೆಲೆ ಫುಲ್ ನೀರು ಕುಡಿದಾಗ ದೇಹದ ಉಷ್ಣಾಂಶ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೀರನ್ನು ಈಗ ತುಂಬ ದಣಿ ಬಂದವನು, ತುಂಬ ಬೆವತು ಬಂದವನು ಒಮ್ಮೆಲೆ ಕುಡಿಬಾರದು,
ಸ್ವಲ್ಪ ಸ್ವಲ್ಪನೇ ನೀರು ಕುಡಿಬೇಕು. ಇದ್ದಮ್ ದಣಿವಾಗಿದೆ ಅಂದ್ಬಿಟ್ಟು ಹಾ ಎಷ್ಟು ಬೇಕಷ್ಟು ಕುಡಿಯೋದು ಕುಡಿಯೋದು ಒಳ್ಳೇದಲ್ಲ. ಒಂದು. ಎರಡನೇದಾಗಿ ದುನಿಯೋದೆ ಕೊಡಪ್ಪಲ್ಲ ಫ್ರಿಜ್ನೆಲ್ಲ ನೀರಿಟ್ಟಿದ್ಯಾ ಕೊಡು ಅಂತ ಹೇಳ್ತಾರೆ. ಫ್ರಿಜ್ ಆ ತಪ್ಪು ಯಾವ ಕಾರಣಕ್ಕೂ ಮಾಡಬಾರ್ದು. ಫ್ರಿಜ್ ನೀರು ಕುಡಿಬಾರ್ದು ಕುಡಿಬಾರ್ದು ದಣಿದಾಗ. ದಣಿದಾಗ. ಮತ್ತೆ ಸಾಮಾನ್ಯ ಸ್ಥಿತಿಯಲ್ಲೂ ಕೂಡ ಫ್ರಿಜ್ ವಾಟರ್ ಒಳ್ಳೇದಲ್ಲ. ಯಾಕಪ್ಪ ಅಂತ ಕೇಳ್ಬೋದು. ನೀವು ಫ್ರಿಜ್ ವಾಟರ್ ಕುಡಿದ ಏನಾಗತ್ತೆ ಅಂತ ಹೇಳಿದರೆ, ಈ ನಮ್ಮ ಜೀರ್ಣಾಂಗದಲ್ಲಿ ರಕ್ತನಾಳಗಳಿರ್ತವೆ. ಆ ರಕ್ತನಾಳಗಳು ಶ್ರಿಂಕ್ ಆಗ್ತವೆ. ರಕ್ತನಾಳ ಶ್ರಿಂಕ್ ಆದಾಗ ಏನಾಗುತ್ತೆ, ನಿಮಗೆ ಜೀರ್ಣ ರಸ ಉತ್ಪತ್ತಿ ಆಗಲ್ಲ. ನೀವು ತಿಂದ ರಸ ಕೂಡ ಜೀರ್ಣ ಆಗಲ್ಲ, ಮತ್ತು ಜೀರ್ಣ ಆದ ಕೂಡ ಅದು ಹೀರ್ಕೊಳ್ಳಲ್ಲ, ಅಬ್ಸಾರ್ಪ್ಷನ್ ಕಮ್ಮಿ ಆಗುತ್ತೆ. ಅಬ್ಸಾರ್ಪ್ಷನ್ ಆಗಲ್ಲ, ಹೀರ್ಕೊಳ್ಳಲ್ಲ. ಆವಾಗ ನಿಮ್ಗೆ ಏನಾಗುತ್ತೆ, ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದೇನು, ನೀವು ನೋಡಿ ಉದಾಹರಣೆ ತಗೊಳ್ಳಿ. ನೀವು ಒಂದು ಸಾಮಾನ್ಯ ಲ್ಯೂಕ್ವಾರ್ಮ್ ವಾಟರ್ ಅಂತ ಹೇಳ್ತಾರೆ, ಉಗುರು ಬೆಚ್ಚ ನೀರು ಅಂತಾರೆ. ಉಗುರು ಬೆಚ್ಚ ನೀರು ಕುಡಿಯುವಷ್ಟು ಪ್ರಮಾಣ ನೀವು ಕೋಲ್ಡ್ ನೀರು ಕುಡಿಯೋಕ್ಕಾಗಲ್ಲ. ಸ್ವಲ್ಪ ಕುಡಿದುಕೊಳ್ಳೆ ಸಾಕಪ್ಪ ಅನ್ಸುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ದೇಹ ಪೂರ್ಣ ಪ್ರಮಾಣದಲ್ಲಿ ನೀರು ತಗೊಳ್ಳಿಕ್ಕೆ ಆಗೋದಿಲ್ಲ. ಫುಲ್ ಹೈಡ್ರೇಟ್ ಆಗಲ್ಲ, ನಿಮ್ಮ ಬಾಡಿ ಫುಲ್ ನೀರಿನ ಅಂಶ ಬರಬೇಕು. ಇದು ಬೆಸ್ಟ್ ಹಾಟ್ ವಾಟರ ಅಥವಾ ನಾರ್ಮಲ್? ಹಾಟ್ ವಾಟರ್ಗೆ ನಾರ್ಮಲ್ ವಾಟರ್ಗಿಂತ ಲ್ಯೂಕ್ವಾರ್ಮ್ ವಾಟರ್, ಉಗುರು ಬೆಚ್ಚ ನೀರು ಅಂತ ಹೇಳ್ತೀವಲ್ಲ, ಅದು ಬಹಳ ಒಳ್ಳೆಯದು. ಈಗ ಒಂದು ವಿಷಯ ಹೇಳ್ಬೇಕಂತ ಹೇಳಿದೆ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 500 ml, ಒಂದು ಅರ್ಧ ಲೀಟರ್ನಷ್ಟು ಲ್ಯೂಕ್ವಾರ್ಮ್ ವಾಟರ್ ಕುಡಿದ್ರೆ ಆ ವ್ಯಕ್ತಿ ಇಡೀ ದಿನ ಲವಲವಿಕೆ ಅಂದಿರ್ತಾನೆ. ಉಗುರು ಬೆಚ್ಚಗೆ ನೀರು ಒಂದು ಅರ್ಧ ಅರ್ಧರಿಂದ 3/4 ಲೀಟ್ರ್ ಕುಡಿದ್ರೆ ಇಡೀ ದಿನ ಲವಲವಿಕೆ ಅಂದಿರ್ತಾರೆ. ಯಾಕಂದ್ರೆ ಅದೊಂಥರ ಸ್ಟಿಮ್ಯುಲಸ್ ಅಂತ ಹೇಳ್ತೀವಿ ನಾವು. ಪ್ರಚೋದನೆ ಕೊಟ್ಟಂಗೆ, ದೇಹಕ್ಕೆ ಪ್ರಚೋದನೆ ಕೊಟ್ಟಂಗೆ. ಆ ಇಡೀ ದಿನ ನಮ್ಮ ದೇಹ ಉಲ್ಲಾಸಭರಿತವಾಗಿರುತ್ತೆ. ಇದು ಸೇಮ್ ವಾರ್ಮ್ ಅಪ್ ಮಾಡ್ದಂಗೆ ಒಂದು ಬಾಡಿ. ಬಾಡಿ ವಾರ್ಮ್ ಅಪ್ ಮಾಡಿದಾಗ ಇದು. ಹೇಳಿ. ಈಗ ಫುಡ್ ಹ್ಯಾಬಿಟ್ಸ್, ಮಾರ್ನಿಂಗ್ ನೀವು ಹೇಳ್ದಾಗೆ ಒಂದು ನಾಷ್ಟ ಅಂತೂ ವೆರಿ ಇಂಪಾರ್ಟೆಂಟ್. ಆಗಲೇಬೇಕದು ಟೈಮ್ ಕರೆಕ್ಟ್. ಯಾವ ಟೈಮಲ್ಲಿ ಕನ್ಸ್ಯೂಮ್ ಮಾಡಿದ್ರೆ ಒಳ್ಳೇದು? ಯಾವುದು ನಾಷ್ಟ ಯಾವ ಟೈಮ್ ಒಳಗಡೆ? ಬೆಳಿಗ್ಗೆ 10 ಗಂಟೆ ಒಳಗೆ, 9:30 10 ಗಂಟೆ ಒಳಗೆ ಸೂಕ್ಷ್ಮವಾದ ಸಮಯ. 9ರಿಂದ 10 ಗಂಟೆ. ಈಗ ನೈಟ್ ಡ್ಯೂಟಿ ಮಾಡೋರು, ನೈಟ್ ಕೆಲಸ ಮಾಡ್ತಾರೆ, ಅವರು ನೈಟ್ ಎಲ್ಲ ಕೆಲಸ ಮಾಡ್ತಾರೆ. ನೈಟ್ ಕೆಲಸ ಮಾಡಿ ಬೆಳಗ್ಗೆ ಮಲಗಬೇಕಾದ್ರೆ ಅವ್ರಿಗೆ ನಾಷ್ಟ ಅಗತ್ಯ ಇದೆಯಾ? ಯಾವ ಥರ? ತಿಂದು ಮಲಗಿದ್ರೆ ಬಹಳ ಉತ್ತಮ. ನೈಟ್ 12 ಗಂಟೆ ಮೇಲೆ ಏನು ತಿನ್ನಬಾರ್ದು ಅಂತಾನು ಹೇಳ್ತಾರೆ. ಅಲ್ಲ, ಬೆಳಿಗ್ಗೆನೇ ಜಾವ ಹೇಳುವಂಥದ್ದು. ಮಲಗುವ ಮೊದಲು ನಾಷ್ಟ ಸೇವಿಸಿ. ಈಗ ಬೆಳಿಗ್ಗೆ ಎಷ್ಟು ಬೇಗ ತಿಂದ್ರೆ ತಿನ್ನೇನು, 9ರಿಂದ 10 ಗಂಟೆ. ನಾನು ಮ್ಯಾಕ್ಸಿಮಮ್ ಟೈಮ್ ಹೇಳ್ತಾ ಇದ್ದೀನಿ, ಅದ್ರೊಳಗೆ ಉಪಯೋಗಿಸಿ ಅಂತ. ಒಳಗಡೆ ತಿಂದ್ರೆ ದೋಷ ಇಲ್ಲ. ನಾಷ್ಟ ಸೇವಿಸಿ ಮಲಗೋದು ಬಹಳ ಉತ್ತಮ. ನಾಷ್ಟ ಸೇವಿಸಿ ಮಾಡಿ ಮಲಗೋದು ಒಳ್ಳೇದು. ಸೊ ನಾನು ನೋಡ್ದಂಗೆ ಆಲ್ಮೋಸ್ಟ್ ನೈಟ್ ವರ್ಕರ್ಸ್ ಎಲ್ಲ 3 ಗಂಟೆ 2 ಗಂಟೆಗೆ ಅವ್ರ ಕೆಲಸಗಳು ಮುಗಿಯುತ್ತೆ. ಅದಾಗಿದ ತಕ್ಷಣ ಅವ್ರು ಮಲ್ಕೊಂಡ್ಬಿಡ್ತಾರೆ. ಅವ್ರನ್ನ ನೀವು ಹೇಳಿದ ಪ್ರಕಾರ ಅವ್ರು ಮತ್ತೆ ಎದ್ದು ನಾಷ್ಟ ಮಾಡಿ ಮಲಗೋದು ತುಂಬ ಉತ್ತಮ. ತುಂಬ. ಓಕೆ ಸರ್. ಈಗ ಬ್ಲೋಟನ್ನೆಸ್, ಫುಡ್ ಕನ್ಸ್ಯೂಮ್ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಆಗೋದು. ಆಮೇಲೆ ರೆಗ್ಯುಲರ್ ಆಗಿ ನಾನು ತುಂಬ ಜನ ನೋಡಿದ್ದೀನಿ. ಫಾರ್ ಎನ್ ಎಕ್ಸಾಂಪಲ್, ನನ್ನ ಫ್ರೆಂಡೇ, ಅವನು ಗ್ಯಾಸ್ಟ್ರಿಕ್ ತುಂಬ ಮಾಡಿಕೊಂಡು ಅವನಿಗೆ ಊಟ ಕನ್ಸ್ಯೂಮ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಒಂಚೂರು ಟೈಮ್ 1/2 ಅವರ್ ಎಕ್ಸ್ಟ್ರಾ ಆದರೆ ಸಾಕು, ಅವನಿಗೆ ಊಟ ಸೇವನೆ ಆಗಲ್ಲ. ಏನು ಪ್ರಾಬ್ಲಮ್ ಇರ್ಬೋದು ಸರ್? ಅದು ನಾನು ನಿಮಗೆ ಮೊದಲೇ ತಿಳಿಸಿದ ಹಾಗೆ, ಒಂದು ಸಮಯಕ್ಕೆ ಸರಿಯಾಗಿ ತಿನ್ನದಿರುವಂಥ ಆಹಾರ ಸೇವಿಸ್ತಿರುವಂಥದ್ದು. ಎರಡನೇದಾಗಿ ಇತ್ತೀಚೆಗೆ ಗೊತ್ತಿರುವ ಈ ಕೃತಕ ಆಹಾರ, ಜಂಕ್ ಫುಡ್ ಅಂತ ಹೇಳ್ತೀವಿ. ಈ ಜಂಕ್ ಫುಡ್ ಸೇವನೆ ಮಾಡೋದ್ರಲ್ಲಿ ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಜಾಸ್ತಿ ಆಗ್ತವೆ. ಎರಡನೇದಾಗಿ ಇಂದಿನ ಯುವಕರಲ್ಲಿ ದುಶ್ಚಟ, ಟೊಬ್ಯಾಕೊ, ತಂಬಾಕು ಸೇವನೆ, ಗುಟ್ಕಾ, ಪಾನ್ ಮಸಾಲ, ಸಿಗರೇಟು. ಸಿಗರೇಟ್ ನೋಡ್ತೀರಾ, ಸಿಗರೇಟ್ ತೆಗಿತಾರೆ, 1 ಪಫ್ ಸಿಗರೇಟು 150. ಇದು ಸಾಮಾನ್ಯ ಇಂದಿನ ಯುವಕರಲ್ಲಿ. ಯಾಕಂತೇಳಿದ್ರೆ ಸಿಗರೇಟ್ ಸೇದೋದು ಒಂದು ಫ್ಯಾಷನ್, ಒಂದು ತನ್ನ ದೊಡ್ಡ ಸ್ಥಿತಿಯನ್ನು ತೋರಿಸ್ಕೊಳ್ಳೋದು ಒಂದು ಯುವಕರಲ್ಲಿ ಕಂಡು ಬಂದಿದೆ ಇದು ಸಿಗರೇಟ್. ಓಕೆ. ನೀವು ಕಾಲೇಜ್ ಕಡೆ, ಯಾವುದೇ ಕಾಲೇಜ್ ಕಡೆ ಹೋಗಿ, ಕಾಲೇಜ್ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಸಿಗರೇಟ್ ಸೇರ್ತಾರೆ. ಹೌದು. ಇದು ಯಾಕಪ್ಪ ಅದನ್ನೇ ಹೇಳಿದ್ದೇನೆ. ಇವೆಲ್ಲ ಆರೋಗ್ಯ ಅನ್ನುವಂಥದ್ದು ಬರೀ ಹೇಳಿದ್ದಲ್ಲ, ಒಂದು ಅಂಶದ ಮೇಲೆ ಅಮೃತ ಆಗಿರಲ್ಲ. ಉತ್ತಮ ಸ್ನೇಹಿತರು ಕೂಡ ಆರೋಗ್ಯಕ್ಕೆ ಪ್ರಭಾವ ಬೀರ್ತದೆ. ಹೇಳ್ತಾರೆ ಏನು ಹೇಳ್ತಾರೆ, ಸಜ್ಜನರ ಸಂಘ ಹೆಜ್ಜೆ ಎನಿಸವಿದಂತೆ, ದುರ್ಜನರ ಸಂಘ ಬಚ್ಚಾರಿಸಿ ನೀರು ತುಳಿದಂತೆ ಅಂತ ನಿಮ್ಗೆ ಗೊತ್ತಾಯ್ತಾ? ಗೊತ್ತಿರ್ಬೋದು. ಎ ಗುಡ್ ಫ್ರೆಂಡ್ ಹೇಳ್ತಾರೆ. ಈಗ ಒಂದು ಪುಸ್ತಕ 100 ಜನ ಸ್ನೇಹಿತರಿಗೆ ಸಮಾನ. ಅದ್ರ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಲೈಬ್ರರಿ ಇದ್ದಂಗೆ. ಹೌದು.
ಇದೇನಾಗತ್ತಂತ ಬೇಗ ಒಬ್ಬ ಒಳ್ಳೆಯ ಸ್ನೇಹಿತ ನಿಮಗೆ ಜ್ಞಾನ ತುಂಬ್ತಾನೆ. ಜ್ಞಾನ ಒಬ್ಬ ವ್ಯಕ್ತಿಗೆ ಜ್ಞಾನ ತುಂಬಿದಾಗ ಏನಾಗುತ್ತೆ, ಅವನ ಮನೋಭಾವ, ನಾವು ಇಂಗ್ಲೀಷಲ್ಲಿ ಅಟಿಟ್ಯೂಡ್ ಅಂತೀವಿ. ಆಟಿಟ್ಯೂಡ್. ನಾಲೆಜ್ ಬಂದ್ಕೊಳ್ಳೋ ಏನಾಗುತ್ತೆ, ಅಟಿಟ್ಯೂಡ್ ಮನೋಭಾವ ಚೇಂಜ್ ಆಗುತ್ತೆ. ಯಾವಾಗ ವ್ಯಕ್ತಿ ಮನೋಭಾವ ಚೇಂಜ್ ಆಗುತ್ತೆ, ಅವನ ನಡವಳಿಕೆ ಚೇಂಜ್ ಆಗುತ್ತೆ. ಒಬ್ಬ ವ್ಯಕ್ತಿಯ ನಡವಳಿಕೆ ಅವನ ಆರೋಗ್ಯದ ಮೇಲೆ ಅಗಾಧ ಪರಿಣಾಮ ಬೀರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ನಡವಳಿಕೆ ಎಲ್ಲ ಬಂತಿರು, ಆಹಾರ ಪದ್ಧತಿನೇ ಬಂತು, ಬೇರೆ ದುಶ್ಚಟಗಳು ಬಂತು, ಹಾವಭಾವಗಳು ಬಂತು, ಅವನ ಯೋಚನೆಗಳು ಬಂತು. ಒಮ್ಮೆ ತಿಳ್ಕೊಳ್ಳಿ, ಯಾವ ವ್ಯಕ್ತಿಯ ಮನಸ್ಸು ಪರಿಶುದ್ಧವಾಗಿರುತ್ತೋ ಅವನಿಗೆ ಕಾಯಿಲೆಗಳು ಕಡಿಮೆ. ನೀವು ಇದನ್ನು ನೋಡಿಬೇಕಾದ್ರೆ ಸೊ ಹಾಗಾಗಿ ಉತ್ತಮ ಸ್ನೇಹಿತರು, ಉತ್ತಮ ಜನಸಂಪರ್ಕ ಕೂಡ ಆರೋಗ್ಯದ ಮೇಲೆ ಅಗಾಧ ಪರಿಣಾಮ ಬೀಳುತ್ತೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಲೈಕ್ ಫಾರ್ ಎನ್ ಎಕ್ಸಾಂಪಲ್, ನಾನು ತುಂಬಾ ಆರೋಗ್ಯವಾಗಿರೋರ್ನು ನೋಡಿದ್ದೀನಿ. ಯಾವ್ದಾರ ಕಾಯಿಲೆಗೆ ತುತ್ತಾಗ್ಬಿಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಕ್ಯಾನ್ಸರ್ ಗೆಡ್ಡೆಗಳು, ಅಥವಾ ಅಸ್ತಮಾ. ಇವು ಅವ್ರು ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ. ಎಸ್ಪೆಷಲಿ ಅಸ್ತಮಾ ಪೇಷಂಟ್ ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ. ಡಿಸಿಪ್ಲಿನ್ ಇದ್ರೂ ಅವ್ರಿಗೆ ವೆದರ್ ಅಥವಾ ಸಣ್ಣ ಇದ್ರದ್ದು ಪ್ರಾಬ್ಲಮ್ ಇಂದ ಮಂತ್ ಸ್ಟ್ರಗಲ್ ಆಗ್ಬಿಡ್ತಾರೆ. ಡಿಸಿಪ್ಲಿನ್ ಇದ್ದು ಕೂಡ. ಹೌದು. ಅದು ಹೇಳಿದ್ದಾನೆ, ಕೆಲವು ನಾವು ಏನು ವಂಶ ಪಾರಂಪರ್ಯ ಅಂತ ಹೇಳ್ತೀವಿ ನಾವು. ಗಿಫ್ಟ್, ವಂಶ ಪಾರಂಪರ್ಯಕ್ಕೆ ಬಂದ ಉಡುಗೊರೆ ನಮಗೆ. ಬಟ್ ನಾವು ಅದನ್ನ ಉದಾಹರಣೆಗೆ ನೀವು ಈ ಜೀವನ ಶೈಲಿಯಿಂದ ಬದಲಾಯಿಸ್ಕೊಳ್ಬಹುದು. ಈಗ ಉದಾಹರಣೆಗೆ, ಈಗ ತಂದೆ ತಾಯಿ ಇಬ್ರು ಶುಗರ್ ಇದೆ ಅಂತ ತಿಳ್ಕೊಳ್ಳಿ. 75% ಆಫ್ ಚಿಲ್ಡ್ರನ್ಸ್, 75% ಮಕ್ಕಳಿಗೆ ಶುಗರ್ ಬರುತ್ತೆ. ಇಬ್ರಿಗೂ ಶುಗರ್ ಇರೋದ್ರಿಂದ 70%. 75%. ಅದೇ ಒಂದೇ ತಂದೆಗಿದೆ ತಾಯಿಗಿದೆ ಬರೀ 50%. ಅದೇನಾಗುತ್ತೆ, ಈ ಹೆರಿಡಿಟರಿ ಫ್ಯಾಕ್ಟರ್ ಜೊತೆಗೆ ವಂಶಪಾರಂಪರ್ಯದ ಅಂಶದ ಒಂದಿಗೆ ನಮ್ಮ ಜೀವನ ಶೈಲಿ ಕೂಡ ಕೌಂಟ್ ಆಗುತ್ತೆ. ಈಗ ಬೆಂಕಿ ಚಿಕ್ಕದಾಗಿ ಉರಿತಾ ಇರುತ್ತೆ, ನೀವು ಹೋಗಿ ಒಂದಿಷ್ಟು ತುಪ್ಪ ಹಾಕ್ತೀರ. ಈ ತುಪ್ಪ ನಮ್ಮ ಜೀವನ ಶೈಲಿ. ಇಲ್ಲ ಅಂತಂದ್ರೆ ಸಣ್ಣಗೆ ಅದು ಉರಿತಾ ಇರುತ್ತೆ, ಅದ್ರ ಪಾಡಿಗೆ ಇರುತ್ತೆ. ನೀವು ಜೀವನ ಶೈಲಿ ಚೇಂಜ್ ಮಾಡ್ಕೊಳ್ಳಿ. ಆ ಉರಿಯೋ ಬೆಂಕಿ ಮೇಲೆ ನೀರು ಇರಿ, ತುಪ್ಪ ಹಾಕಬೇಡಿ, ಆ ಶುಗರ್ ಹೊರಟೋಗುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ಈ ಜೀವನ ಶೈಲಿ ಮನುಷ್ಯನ ಈ ಕಾಯಿಲೆಗಳ ಮೇಲೆ. ಆಮೇಲೆ ಇನ್ನೊಂದು ಪರಿಸರ, ನಾನು ನಿಮ್ಗೆ ಹೇಳಿದ್ದೇನೆ, ಈ ಅಸ್ತಮಾಲು ಸಾಮಾನ್ಯವಾಗಿ ಅಲರ್ಜಿ ಕಾಯಿಲೆ. ಅದು ಅಲರ್ಜಿ ಕಾಯಿಲೆ. ಈಗ ಉದಾಹರಣೆಗೆ, ಈಗ ಒಬ್ಬ ವ್ಯಕ್ತಿ ಈಗ ಬೆಂಗಳೂರು ತುಂಬಾ ಅಸ್ತಮಾ ಕಾಯಿಲೆಯಿಂದ ನರಳುತ್ತಾ ಇದ್ರೆ, ಅವನು ಮಂಗಳೂರಿಗೆ ಹೋದ್ರು ಅಸ್ತಮಾ ನೀರಲ್ಲ. ನೋಟಿಸ್ ಮಾಡಿದೀನಿ ಸರ್. ನನ್ನ ಸ್ವಂತ ಫಾದರ್ ಬೆಂಗಳೂರಲ್ಲಿ ಸಿಟಿ ಸೈಡ್ ಹೋದಾಗ ತುಂಬಾ ಸಫರ್ ಆಗ್ತಾರೆ. ಅದೇ ಊರ್ಗ್ ಹೋದಾಗ ಎಲ್ಲೋ ಒಂದ್ಸತಿ ಕೆಮ್ತಾರಷ್ಟೇ. ಅಲರ್ಜನ್ ಅಂತ ಹೇಳ್ತೀವಲ್ಲ ನಾವು, ಅಲರ್ಜಿ ಕೂಡ ಈ ಕಾಯಿಲೆ. ಇನ್ನೊಂದು ಕೂಡ ಇದನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಸ್ತಮಾನು ಕೂಡ ಅಂದ್ರೆ ಮಾನಸಿಕವಾಗಿ ಒಬ್ಬ ಮನುಷ್ಯ ಸದೃಢ ಆಗಿದ್ರೆ ಓಕೆ, ಅದು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋ. ಮೆಂಟಲಿ ತುಂಬಾ ಪವರ್ಫುಲ್ ಆಗಿರ್ಬೋದು. ಧ್ಯಾನ, ಮೆಡಿಟೇಷನ್. ಆಮೇಲೆ ಇದೇಳಿ ಆರೋಗ್ಯ ಕಡೆ ಏನ ಹೇಳ್ತೇವೆ, ಯೋಗ, ವ್ಯಾಯಾಮ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ಈಗ ನಮ್ಗೆ ಏನಾಗ್ತಿದೆ, ಈಗ ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತಾರೆ. ದೇವರ ಭಯವೇ ಜ್ಞಾನದ ಆರಂಭ. ನಾ ಹೇಳಿದೆ, ಜ್ಞಾನ ಬಂದಂಗ ಮನುಷ್ಯಂಗೆ ನಡವಳಿಕೆ ಚೇಂಜ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೀವು ಇತ್ತೀಚೆಗೆ ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ನಾವೀಗ ಗಣೇಶ ಆಚರಣೆ ಮಾಡ್ತೀವಿ ಅಲ್ವಾ? ಹೌದು. ಚಿಕ್ಕ ಹುಡುಗರು, ವಯಸ್ಸಾದವರು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸ್ತಾರೆ. ನೀವು ಗಣೇಶನ ಮೂರ್ತಿ ಇಟ್ಟು ನೀವು ಹಾಕೋ ಭಜನೆ ಯಾವುದು? ಸೊಂಟದ ವಿಷಯ, ಏ ರುಕ್ಕಮ್ಮ. ಹೌದು. ನಾನು ಯಾಕೆ ವಿಷಯ ಅಂತ ಹೇಳಿ, ನಾವು ಗಣೇಶ ಆಚರಣೆ ಮಾಡೋದು, ವಿದ್ಯಾಗಣಪತಿ, ವಿಘ್ನ ನಿವಾರಕ ಅಂತ ಹೇಳ್ತೇನೆ. ಮಕ್ಕಳಲ್ಲಿ ವಿದ್ಯೆ ಬುದ್ಧಿ ಕೊಡುವಂತ ಒಬ್ಬ ಹೆಸರು. ನಾವೇನು ಮಾಡಬೇಕಾಗಿದ್ದು ನಿಜವಾಗಿ ಅಂತ ಹೇಳಿದ್ರೆ, ಆ ಗಣೇಶ ಆಚರಣೆ ಅಂತ ಹೇಳಿದ್ರೆ, ನೀವು ಒಳ್ಳೆ ಗಣೇಶ ಭಕ್ತಿ ಗೀತೆ ಹಾಕಿ. ನಿಮ್ಗೆ ಕಾರ್ಯಕ್ರಮ ಮಾಡಬೇಕಾ, ಗಣೇಶನ ಬಗ್ಗೆ ಕೆಲವು ಈ ಪ್ರಶ್ನೆಗಳನ್ನು ಕೊಡಿ ಮಕ್ಕಳಿಗೆ. ಕ್ವಿಜ್ ಅಂತ ನಾವು ಹೇಳ್ತೇವೆ, ಕನ್ನಡದಲ್ಲಿ ಏನು ಹೇಳ್ತಾರೆ, ಪ್ರಬಂಧ. ರಸಪ್ರಶ್ನೆ ಕೊಡಿ. ಮಕ್ಕಳಿಗೆ ಗಣೇಶ ಹೇಗೆ ಹುಟ್ಟದ, ಯಾಕೆ ಹುಟ್ಟದ, ಗಣೇಶ ಯಾರನ್ನೆಲ್ಲ ಸಂಹಾರ ಮಾಡದ, ಗಣೇಶ ಏನು ಮಹಾತ್ಮೆ ಏನು,
ಈ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಡಿ. ಮಕ್ಕಳಿಗೆ ಧ್ಯಾನ ಬರುತ್ತೆ. ದೇವ್ರ ಬಗ್ಗೆ, ಓ ಗಣೇಶ ಆ ರಾಕ್ಷಸನ ಕೊಂದ, ಗಣೇಶ ಈ ದುಷ್ಟನ ಕೊಂದ, ಓ ನಾ ದುಷ್ಟ ಕೆಲಸ ಮಾಡಿದ್ರೆ ಗಣೇಶ ಪನಿಷ್ಮೆಂಟ್ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ. ಆ ಭಯ ಮಕ್ಕಳು ಗಣೇಶನ ಬಗ್ಗೆ ಬರಬೇಕು. ಗಣೇಶ ಅಂದ್ರೆ ಇವ್ರಿಗೆ ನೆನಪಾಗದೆ ಆ ಸೊಂಟ, ಅವಳು ಯಪ್ಪ ನಮ್ಮ ನೋಡಿ. ಇದು ನೀವು ತಿಳ್ಕೊಂಡು ಯಾಕೆ ಡಾಕ್ಟರ್ ಇದು ಆರೋಗ್ಯ ಮೇಲೆ, ಯಾಕಂದ್ರೆ ಇದು ಇವರ ಧ್ಯಾನ, ಹ್ಮ್ ಭಕ್ತಿ, ಇವ್ರ ಮೆಂಟಲ್ ಸ್ಟೇಟಸ್. ನಾನು ಆಲ್ಮೋಸ್ಟ್ ನೋಡಿದೀನಿ ಸರ್. ಲೈಕ್ ಈಗಿನ ಕಾಲದ ಹುಡುಗರು ಹೋಮಕುಂಡಗಳಾಗ್ಲಿ ಅಥವಾ ನಾವು ಯಾರ ನಮ್ಮ ಜನರೇಷನ್ ಅವರು ಹೋಮಗಳು ಮಾಡ್ಬೇಕಾರೆ ಎಲ್ಲೋ ಅಪರೂಪದಲ್ಲಿ ನೋಡ್ತೀನಿ ಕಾನ್ಸಂಟ್ರೇಷನ್ ಇಟ್ಟು ಮಾಡೋದು. ಮಿಕ್ಕಿದೆಲ್ಲ ಅಲ್ಲಿ ಇಲ್ಲಿ ಕಾರಣ ಅಷ್ಟೇ, ಅವರಿಗೆ ಅದರ ಮಹಾತ್ಮ ನಾವು ತಿಳಿ ಹೇಳ್ತಾ ಇಲ್ಲ. ಹೇಳಿದ್ನಲ್ಲ, ಇದನ್ನೇ ಉದಾಹರಣೆ ಕೊಟ್ಟನಲ್ಲ, ಈಗ ಗಣೇಶದ ಉದಾಹರಣೆ ಕೊಟ್ಟನಲ್ಲ ನಿಮಗೆ. ನೀವು ಇಲ್ಲಿ ಹಾಕೊಂಡು ಹಾಕೋ ಹಾಡೇವು ಸ್ವಾಮಿ, ನೀವು ಡ್ಯಾನ್ಸ್ ಮಾಡೋದು ಯಾವುದು? ಎಣ್ಣೆ ಹಾಕೋತೀರಾ, ಗಣೇಶ ಮೆರವಣಿಗೆ ಮಾಡ್ತೀರಾ. ಆ ಮಕ್ಕಳು ಕಲಿತಾರೆ ನಿಮ್ಮನ್ನು ನೋಡಿ ನಾಳೆ, ಓ ಗಣೇಶ ಮೆರವಣಿಗೆ ಅಂದ್ರೆ ಎಣ್ಣೆ ಹಾಕೊಂಡು ಮೆರವಣಿಗೆ ಮಾಡೋದು ಅಂತ. ಈ ವಲ್ಗರ್ ಲ್ಯಾಂಗ್ವೇಜ್ ಹಾಡು ಹಾಕೊಂಡು ಕುಣಿಯೋದು ಅಂತ ಅಲ್ಲ. ನೀವು ಮಾಡಿ ಡ್ಯಾನ್ಸ್ ಮಾಡಿ. ಯಾವಾಗ ನೀವು ಗಣೇಶನ ಪೂಜೆ ಕಂಪ್ಲೀಟ್ ಮಾಡಿ, ಪ್ರಾರ್ಥನೆ ಮಾಡಿ, ವಿಸರ್ಜನೆ ಮಾಡಿ, ಬಂದು ಬೇಕಾದ್ರೆ ನೀವು ಡ್ಯಾನ್ಸ್ ಮಾಡಿ ಸ್ಟೇಜಲ್ಲಿ. ನೀವು ಗಣೇಶನ ಕೂರಿಸ್ಕೊಂಡು ನಾನು ಈಗ ಹೇಳಿದ ಹಾಡುಗಳನ್ನು ಹಾಕೊಂಡು ಮಕ್ಕಳಿಗೆ ನೀವು ಅಂದ್ರೆ ನೀವು ಗಣೇಶನ ಬಗ್ಗೆ ಯಾವ ಮನೋಭಾವನೆ ಬಿತ್ತುತ್ತಾ ಇದ್ದೀರಿ ಮಕ್ಕಳಲ್ಲಿ? ಎಂಜಾಯ್ಮೆಂಟ್, ಭಕ್ತಿಗೋಸ್ಕರ ಎಲ್ಲ ಮಾಡ್ತಾರ. ಹಂಗೆ ಧ್ಯಾನ ಕೊಡ್ತೀರಿ ಮಕ್ಕಳಿಗೆ ನೀವು? ಹೇಗೆ ದೇವರ ಬಗ್ಗೆ ಭಯ ಹುಟ್ಟಿಸ್ತೀರಿ? ಎಲ್ಲಿ ಧ್ಯಾನ ಬರುತ್ತೆ? ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತೀನಿ ನಿಮ್ಗೆ. ಎಲ್ಲಿ ಭಕ್ತಿ ಇದೆ ಗಣೇಶನ ಬಗ್ಗೆ? ಸೊ ಇದು ಬದಲಾವಣೆ ಆಗಬೇಕು. ಅಲ್ಲಿ ಡಿಸಿಪ್ಲಿನ್ ಅಲ್ಲಿಂದನೇ ಬಂದ್ರೆ ಆರೋಗ್ಯ ಕಡೆನೂ ಹಾಗೇ ನಿಧಾನಕ್ಕೆ ಬರುತ್ತೆ. ಈಗ ಗಣೇಶ ಕೂರಿಸ್ತಾರೆ, ಬರೀ ಇಷ್ಟು ಚಿಕ್ಕ ಮಕ್ಕಳಲ್ಲಿದ್ದಾವಲ್ಲಿ ನೀವು ನೋಡಿರೋ ಅಲ್ವಾ? ಅವ್ರಿಗೆ ಇರೋದೇನು ಗಣೇಶ ಮೆಂಟಾಲಿಟಿ ಅಂದ್ರೆ ಕುಣಿದು ಕುಪ್ಪಳಿಸುವುದು. ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಎಲ್ಲ ಹುಡುಗರು ಏನಂದ್ರೆ ಗಣೇಶನ್ ಕುಂಡಿಸಿದ್ರೆ ತಮಟೆ, ಅದು ಸೌಂಡು ಎಲ್ಲ ತರಬೇಕು ಅನ್ನೋದು ಮೈಂಡ್ ಸೆಟ್. ಭಕ್ತಿಯಾಗಿ ಪೂಜೆ ಮಾಡ್ಬೇಕು ಅನ್ನೋದು ಸೆಕೆಂಡ್ರಿ ಆಗ್ಬಿಟ್ಟಿದೆ. ಬರೋದೇ ಇಲ್ಲ, ಸೆಕೆಂಡ್ರಿ ಬರುವುದೂ ಇಲ್ಲ. ಯಾಕಂತೇಳಿದ್ರೆ ಅವರ ಆ ರೀತಿ ನಾವು ಅವರಿಗೆ ಜ್ಞಾನ ತುಂಬಿಲ್ಲ. ಅವರಿಗೆ ಗಣೇಶನ ಮಹಾತ್ಮೆ ಬಗ್ಗೆ ಹೇಳಿಲ್ಲ ನಾವು. ಎಲ್ಲಿ ಹೇಳ್ತೀವಿ ಹೇಳಿ? ಗಣೇಶ ಯಾರು ಒಬ್ಬನು ಕೊಡು, ಹಾಗಪ್ಪ ಗಣೇಶ ಹೊಡೆದಕ್ಕೆ ಹೇಳಿ ಮೇಲೆ ಕೆಳಗೆ ನೋಡ್ತಾರೆ. ಗಣೇಶ ಆಚರಣೆ ಅದ್ದೂರಿಯಾಗಿ ಮಾಡ್ತೀವಿ. ಅದರ ಮುಖ್ಯ ಅವಶ್ಯಕತೆ ಏನು ಗೊತ್ತಿಲ್ಲ. ಇದು ಬಹಳ ಬಹಳ ಕೆಟ್ಟ ನಡವಳಿಕೆ, ಬಹಳ ಕೆಟ್ಟ ನಡವಳಿಕೆ. ಇದು ಬದಲಾವಣೆ ಆಗಲೇಬೇಕು. ಹೌದು. ಈ ಬದಲಾವಣೆ ಹೇಗೆ ಡಿಸಿಪ್ಲಿನ್ ಆಗಿ ತಗೊಂಡೋಗುತ್ತೋ ಹಾಗೆ ಅವ್ರ ಹೆಲ್ತ್ ಮೇಲೂ ಪ್ರಭಾವಗಳು ಬೀಳಕ್ಕೆ. ಯಾಕಂದ್ರೆ ಅವರ ಹೆಲ್ತ್ ಕೂಡ ಡಿಸಿಪ್ಲಿನ್ ಆಗಿರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಟ್ಟ ಅದನ್ನು ಮಾಡಬಾರ್ದು. ಉದಾಹರಣೆ ಕೊಟ್ಟಿಗೆ ಗಣೇಶ, ತಾಯಿ ಪಾರ್ವತಿ ಸ್ನಾನಕ್ಕೆ ಹೋದಾಗ ಗಣೇಶನನ್ನ ಕೂರಿಸಿ ಹೋದ್ಲು, ನಾನು ಬರೋ ತನಕ ಯಾರನ್ನೂ ಒಳಗಡೆ ಬಿಡಬೇಡ ಅಂದ್ರೆ ಅದು ನೀವು ಹೇಳ್ಕೊಟ್ರೆ, ಹೋ ನಾನು ತಾಯಿ ನೋಡ್ಕೋಬೇಕು. ಇವೆಲ್ಲ ನೀತಿ ಪಾಠ ಹೇಳ್ಕೊಡತ್ತೆ. ತಾಯಿನ ನಾನು ರಕ್ಷಣೆ ಮಾಡಬೇಕು, ಇವೆಲ್ಲ ನೀತಿ ಪಾಠ ಹೇಳ್ಕೊಡುತ್ತೆ. ಮಕ್ಕಳಿಗೆ ಮನಸ್ಸಿಗೆ ಹೋಗುತ್ತೆ, ನಾನು ತಂದೆ ತಾಯಿ ನೋಡ್ಕೋಬೇಕು. ಸೊ ಇದು ಒಂದೊಂದು ಅಂಶ ಒಂದೊಂದು ಅವನ ಗಣೇಶಂದು ಏನು ಅವನ ಚರಿತ್ರೆ ಇದೆ, ಅದು ಒಂದೊಂದು ಅಂಶ ಒಂದೊಂದು ಪಾಠ ಹೇಳುತ್ತೆ ನಮಗೆ. ಆ ಪಾಠನ ಮಕ್ಕಳಿಗೆ ತಿಳ್ಕೊಳ್ಬೇಕಾಗತ್ತೆ. ಅದು ಕೂಡ ಆರೋಗ್ಯದ ಮೇಲೆ ಅಗಾಧ ಪರಿಣಾಮವನ್ನು ಬೀರ್ತಿರ್ತಾರೆ. ಹೌದು. ನಮ್ಮ ಹಿರೀಕರು, ನಮ್ಮ ಗ್ರ್ಯಾಂಡ್ ಫಾದರ್ ಅಥವಾ ನಮ್ಮ ತಾತ ಅಜ್ಜದಿರು ಕತೆಗಳು ಹೇಳ್ಬೇಕಾದ್ರೆ ನಾವು ಶಿಸ್ತಾಗಿ ಇವಾಗ ನೀವು ಈ ತರ ತಪ್ಪು ಮಾಡಿದ್ರೆ ದೇವ್ರು ಹಿಡ್ಕೊಂಡು ದೇವ್ರ ಬಗ್ಗೆ ಅಥವಾ ದೈವದ ಬಗ್ಗೆ ಒಂದು ಭಯ ಇಟ್ಟಿರೋರೆ ಊಟ ಮಾಡ್ಲಿಕ್ಕಾಗ್ಲಿ. ಆಮೇಲೆ ನೀವು ಇನ್ನೊಂದು ಹೇಳ್ತಾನೆ. ಈಗ ಸಾಮಾನ್ಯ ಮೊದಲು ನೀವು ಹೇಳಿದಾಗೆ ಎಲ್ಲ ತುಂಬು ಕುಟುಂಬ. ತುಂಬು ಕುಟುಂಬ. ಹೌದು, ಅವಾಗ ತುಂಬು ಕುಟುಂಬ. ಈಗ ತುಂಬು ಕುಟುಂಬಕ್ಕೆ ತುಂಡು ಕುಟುಂಬ ಆಗಿದೆ. ತುಂಡು ಕುಟುಂಬ. ಆ ತುಂಬು ಕುಟುಂಬದಲ್ಲೂ ಕೂಡ ಒಂದು ಇದು ಶಿಸ್ತಿಲ್ಲ. ನೀವು ಹೇಳ್ಬೋದೆ, ಡಾಕ್ಟ್ರೆ ನನ್ನ ಮಗ ಊಟನೇ ಮಾಡಲ್ಲ. ಯಾಕೆ ಊಟ ಮಾಡಲ್ಲ? ನಿನ್ನ ಅಪ್ಪ ನೋಡ್ಕೊಂಡು ಟಿವಿ ನೋಡ್ತಾ ಇರ್ತಾನೆ, ಹಿಂಗೆ ನೋಡ್ಕೊಂಡು ಟಿವಿನ ಊಟ ಮಾಡ್ತಾನೆ. ನಿನ್ನ ಅಮ್ಮನೇ ಹೊರಗಡೆ ಕರ್ಕೊಂಡು ನೋಡು, ಗುಮ್ಮ ಬಂತು, ಚಂದನ್ ಮಾಮ ಬಂತು ಒಂದು ಊಟ ಮಾಡ್ತೀರ. ಬೇಡ. ಗಂಡ ಹೆಂಡತಿ ಮಕ್ಕಳು 3 ಜನ ಜೊತೆ ಊಟ ಮಾಡಿ, ನೀವು ಒಂದು ತುತ್ತು ನಿಮ್ ಗಂಡಂಗೆ ತಿನ್ನಿಸಿ, ಗಂಡ ನಿಮ್ಗೊಂದು ತಿನ್ನಿಸ್ಲಿ, ಆಟೋಮೆಟಿಕ್ ಮಧ್ಯೆ ಕೂತು ಬಾಯಿ ಕಳಿತೀನಿ ಅಂತ. ಯಾಕೆ ಮಗು ತಿನ್ನಲ್ಲ? ಈ ಶಿಸ್ತನ್ನು ರೂಢಿಸ್ಬೇಕು. ಬದಲಾವಣೆ ನಮ್ಮಿಂದ ಆಗ್ಬೇಕು. ಮಕ್ಕಳಿಗೆ ನಾವು ಫೋರ್ಸ್ ಮಾಡೋದಲ್ಲ, ಹೊಡೆಯೋದಲ್ಲ, ತಿನ್ನು ಅಂತ ಬಡಿಯೋದಲ್ಲ.
ನೀವು ತಿನ್ನಿಸಿ, ನೀವು ಒಬ್ಬರಿಂದೊಬ್ಬರು ತಿನ್ನಿ, ಮಕ್ಕಳೆದುರು ಕೂತು. ಈಗ ನಾವೆಲ್ಲ ಏನಲ್ಲ ತುಂಬ ಸಂಸಾರದಲ್ಲಿ ನಾವೆಲ್ಲ ಕೂತು ಊಟ ನಮ್ಗೆ ಯಾವತ್ತೂ ನಮ್ಮಮ್ಮ ಊಟ ಮಾಡಿಸ್ತಿಲ್ಲ. ಯಾವಾಗ ನಮ್ಮ ಕೈ ಬಾಯಿ ಆಡ್ಲಿಕ್ಕೆ ಶುರುವಾಯಿತು, ನಾವೇ ಯಾಕಂದ್ರೆ ನಮ್ಮ ಸುತ್ತಮುತ್ತ ಅಜ್ಜ ಅಜ್ಜಿ ಮಾವ ಇವೆಲ್ಲ ಸುತ್ತ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ, ಬಡಿಸ್ತಾ ಇದ್ರು. ಅವ್ರು ಊಟ ಮಾಡೋದು ನೋಡಿ ನಾವು ಊಟ ಮಾಡ್ತಾ ಇದ್ವಿ. ಈಗ ಅಪ್ಪ ಟಿವಿ ನೋಡ್ತಾನೆ, ಅಮ್ಮ ಅಡುಗೆ ಮಾಡ್ತಾರೆ, ಇವು ಮೊಬೈಲ್ ಆಡುತ್ತೆ, ಮೊಬೈಲ್ ಇಲ್ಲದೆ ಊಟ ಇಲ್ಲ. ಸೊ ಇದು ಪರಿವರ್ತನೆ. ಇದು ಕೂಡ ಆರೋಗ್ಯದ ಮೇಲೆ ಇದೆ, ಮಾನಸಿಕ. ಯಾಕಂತ ಹೇಳ್ಬೋದು, ಈಗ ಜಾಯಿಂಟ್ ಗೊತ್ತಾಗ ತಂದೆ ತಗೊಟ್ಟು ಆ ಮಗು ನೋಡಿ ಕಲ್ಕೋ ಕಷ್ಟ ಇದೆ, ನಾವು ಊಟ ಮಾಡಿಸ್ಬೇಕು. ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಬಹಳ ಬೆಳವಣಿಗೆ. ಸೊ ಆರೋಗ್ಯ ಅನ್ನುವಂಥದ್ದು ಹೇಳಿದ್ದಲ್ಲ, ಬರೀ ಮಾತ್ರೆ ಮೆಡಿಸಿನ್ ಇದನ್ನಲ್ಲಿ ಅವಲಂಬಿತವಾಗಿಲ್ಲ ಹೇಳಿದ್ದಲ್ಲ. ಇದು ಎಲ್ಲ ಕೂಡ ಇದಕ್ಕೆ ಸಹಕಾರಿಯಾಗತ್ತೆ. ನಾನು ನಿಮ್ಗೆ ಹೇಳ್ತೇನೆ. ಆಮೇಲೆ ನಿಮ್ಗೆ ಹೇಳ್ತೆ ಕೊಡು ಇನ್ನೊಂದು, ಈ ಸಂಗೀತ, ಮ್ಯೂಸಿಕ್, ಅದು ಕೂಡ ಅದ್ರ ಮೇಲೆ ಬಹಳ ಪರಿಣಾಮ ಉಂಟು. ಮಾನಸಿಕ ಖಿನ್ನತೆ, ಒಂದು 15 ನಿಮಿಷ ಧ್ಯಾನ. ಡಾಕ್ಟ್ರೇ ಇರೋ ಟೆನ್ಷನಿಗೆ ಎಲ್ಲಿ ಧ್ಯಾನ ಮಾಡಲಿ ನಾನು ಅಂತಾರೆ. ನಿಜ ಒತ್ತಕ್ಕೆ. ಆದರೆ ನೀವು ದಿನ ಒಂದು 5 ನಿಮಿಷ, ಮೊದಲ ದಿನ 5 ನಿಮಿಷ, ಆಮೇಲೆ 10 ನಿಮಿಷ, ಅದನ್ನೇ ಹೀಗೆ ಒಂದೊಂದು ನಿಮಿಷ ಜಾಸ್ತಿ ಮಾಡ್ತಾ ಹೋಗಿ ಆಟೋಮೆಟಿಕ್ ಆಗಿ ನೀವು ರೂಢಿಸ್ಕೊಡ್ತೀರಾ. ಈ ಧ್ಯಾನದಿಂದಲೂ ಕೂಡ ತುಂಬ ಕಾಯಿಲೆಗಳು, ಎಸ್ಪೆಷಲಿ ಈ ಮಾನಸಿಕ ಸಂಬಂಧಪಟ್ಟ ಕಾಯಿಲೆಗಳು ಅಗದ ಪ್ರಮಾಣದಲ್ಲಿ ಕಂಡು. ನಾನು ರಿಸರ್ಚಾಗಿ ಹೇಳ್ಕೊಡಪ್ಪರಿಗೆ ತುಂಬ ಜನ ನಾನು ನಿದ್ದೆ ಮಾಡ್ತಾರೆ. ಅವರು ವಯಸ್ಸಾಗಿರುವಾಗ ಹೆಂಗಿದ್ದಾಗಿದ್ದಾಗ ಆಲ್ಮೋಸ್ಟ್ ಇವರು ನಿದ್ದೆ ಮಾಡಬೇಕು ಕಾರಣ ಮಾಡ್ತಿದ್ದಾರೆ. ಯಾವ ಸಂಘಸಲಾಗಿ ಈ ನಿದ್ದೆಗಳ ತುಂಬ ಆಗಿದೆ. ಇಲ್ಲೊಂದ ಹುಡುಗಿದ್ರು ಒಂದ್ಸರೆ ಅಥವಾ ನಿದ್ದೆ ಇದನ್ನೇ ಬರಲ್ಲ. ಅದೆಲ್ಲ ಯಾವಾಗ ಪ್ರಭಾವ ಆಗೋದು ಯಾವ ಅಂದರೆ ನೀವು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಗಿಲ್ಲ. ಈಗ ನಾನೊಂದೇ ಎಷ್ಟೇ ಪ್ರಯತ್ನ ಕಂಪ್ಲೀಟ್ ಮಾಡಿದಾಗ 2 ಗಂಟೆ ಆಗತ್ತೆ, 1 ಗಂಟೆ ಬಂದರೆ ನನಗೆ ಆಗ್ಬಿಡುತ್ತೆ, ಜಾಸ್ತಿ ನಿದ್ದೆ ಬರಲ್ಲ. ಕಾರಣ ಮೊದಲನೇದಾಗಿ ಒತ್ತಡ, ಮಾನಸಿಕ ಒತ್ತಡ. ಈಗಿನ ಜೀವನ ಶೈಲಿಯಲ್ಲಿ ಇರುವಂಥ ಮಾತು ತೃಪ್ತಿ ಇಲ್ಲ, ತೃಪ್ತಿ ಅನ್ಸ್ಯಾಟಿಸ್ಫೈಡ್ ಅಂತ. ತೃಪ್ತಿ ಇಲ್ಲದ್ರೆ ನೀವು ಹೋಗಿ ಹೇಳಿದಲ್ಲಿಗೆ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ರೆ ಬರುತ್ತೆ ಅಂತಾರೆ. ನೀವು ಕೇಳಿ. ಈಗ ನನಗೇನು ಯಾವ ಯೋಚನೆ ಟೆನ್ಷನ್ಗಳು ಇಲ್ಲ ಅಂತ ಹೇಳಿದ್ರೆ ನಾನು ಸಂತೆಯಲ್ಲಿ ಹೋಗಿ ಮುಟ್ಕೊಂಡ್ರು ಕೂಡ ಒಂದು ಆರಾಮ ಬುದ್ಧಿ. ಈ ಚಿಂತೆ ಅನ್ನೋದು ಮನುಷ್ಯರಿಗೆ ನಿದ್ರಾಹೀನತೆಗೆ ಬಹಳ ಬಹಳ ಮುಖ್ಯ. ಚಿಂತೆ ಯಾವುದು ಉತ್ತಬೇಕು, ಹಣಕಾಸಿನ ತೊಂದರೆ ಇರ್ಬೋದು, ಸಾಂಸಾರಿಕ ತೊಂದರೆ ಇರ್ಬೋದು, ಅಥವಾ ಉದ್ಯೋಗದಲ್ಲಿ ಇದಿರ್ಬೋದು. ಸೊ ಹಾಗಾಗಿ ಇದಕ್ಕೆ 2 ಮತ್ತು ಒಂದು ಧ್ಯಾನ ಮತ್ತು ನಗು. ಧ್ಯಾನ ನಗು ಎಂಥ ಸಂದರ್ಭದಲ್ಲಿ ನೀವು ಹಸನ್ಮುಖಿ ಸದಾ ಸುಖಿ ಅಂತ ಹೇಳಿದೆ ಕೇಳಿ. ನೀವು ನಂಗೆ ಬೈತೀರಾ ಕೋಪದಾಗ, ನೀವು ಬೈದಾಗ ನಾನು ನಿಮ್ಗೆ ಕೋಪ ಮಾಡ್ಬೋದ ತನ್ನ ಸ್ಮೈಲ್ ಕೊಟ್ಟು ಸ್ಮೈಲ್ ಆಗಲ್ಲ, ನಿಮ್ಗೆ ಟೆನ್ಷನ್ ಆಗಲ್ಲ, ಮಾನಸಿಕ ಒತ್ತಡ ಆಗಲ್ಲ, ನಿಮ್ಮ ಸಿಟ್ಟು ಕೂಡ ಕಡಿಮೆ ಆಗಲ್ಲ. ಅಯ್ಯೋ ಏನು ಬೈದು ಕೂಡ ತಲೆ ಕೆಡಿಸ್ಕೊತೆ ಬಾಪ ಇವಾಗ. ಸೊ ಹಾಗಾಗಿ ಮನುಷ್ಯನಿಗೆ ಧ್ಯಾನ ಮತ್ತು ಈಗ ಬೆಂಗಳೂರಲ್ಲಿ ಕೆಲವು ನಗುವಿನ ಕ್ಲಾಸೇ ಮಾಡ್ತಿದ್ದೆ, ಆರ್ಟಿಫಿಷಿಯಲ್ ನಗು. ಅದು ಸುಮ್ಮನೆ ನಗು ಬಳಸಿದ ಮಗ. ಸೊ ಇದು ಮೈನಕ್ಕೊಮ್ಮೆ ನಿದ್ದೆ ಬರ್ಲಿಕ್ಕೆ ಮಾನಸಿಕ ಒತ್ತಡ. ಇದಕ್ಕೆ ಧ್ಯಾನ ಮತ್ತು ನಗುವೇ ಪರಿಹಾರ. ಈಗ ಮೊಬೈಲ್ ಇದೆ, 5 ನಿಮಿಷ ಹಾಸ್ಯ ಕಾರ್ಯಕ್ರಮ ನೋಡೋದು, ಟಿವಿ ಹಾಸ್ಯ ಕಾರ್ಯ, ಆಗ ಮನಸ್ಸಿಗೆ ಬೇಡ ಅಂದ್ರೂ ಕೂಡ ಸ್ವಲ್ಪ ನಗು ಬರುತ್ತೆ. ಆ ನಗು ಬಂದಾಗ ಎಷ್ಟೋ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ. ಯಾಕೆ ಕಮ್ಮಿ ಆಗುತ್ತೆ ಅಂದಿರುತ್ತೆ, ಹಾರ್ಮೋನ್ ಅಂತ ಹೇಳ್ತೇವೆ ಬಾಡಿ, ಹಾರ್ಮೋನ್ ಲೆವೆಲ್ ನಿಮಗೆ ಶಾಂತವಾಗಲಿಕ್ಕೆ ಕಾಪಾಡ, ಶಾಂತವಾದ ಆಟೋಮೆಟಿಕ್ ಆಗಿ. ಸರ್ ಇವಾಗ ನಾನು ನೋಡೋದ್ರೆ ಮೆಡಿಸಿನ್ಸ್ಗಳು ಭಾಳ ಈಗ ನಮ್ಮಗಳು ಬರುತ್ತೆ ಹಲವಾರು, ಅಲೋಪತಿ ಮತ್ತು ಆಯುರ್ವೇದಿಕ್ ಬಿಡಿ. ಆಯುರ್ವೇದಿಕ್ ಅವರು ರೂಟಿಗಿದ್ದವ್ರು ಮಾಡಿ, ಅಲೋಪತಿ ಅವರು ಸಿಂಪ್ಟಮ್ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ. ವಿಚ್ ಯಾವ ಟ್ರೀಟ್ಮೆಂಟ್ ಒಳ್ಳೆಯದಿದ್ದಾರೆ, ಒಬ್ಬೊಬ್ಬರು 2 ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ. ಇದು ವಿಚಾರ ಹೇಳಬೇಕಂತ ಹೇಳಿದ್ರೆ
ಈ ಪ್ರತಿಯೊಂದು ವೈದ್ಯಕೀಯ ಪದ್ಧತಿ ಕೂಡ ಅದರದ್ದೇ ಆದ ಫಲ ಬರಬೇಕು. ಈಗ ಇಲ್ಲಿ ನಮ್ಮ ಅಲೋಪತಿ ಮೆಡಿಸಿನ್ ಯಾವ್ಬೇಕಂದ್ರೆ ನಿಮಗೆ ಬೇಗ ಲಿಕ್ಕಿದೆ. ನೀವು ನನ್ನ ಹತ್ರ ಬರ್ತೀರಿ, ಡಾಕ್ಟರ್ ನಮ್ಗೆ ಬೆಳಿಗ್ಗೆ ಡ್ಯೂಟಿ ಇದೆ, ನೀವೇನು ಮಾಡ್ತೀರೋ ಗೊತ್ತು, ನಮ್ಗೆ ಬೆಳಿಗ್ಗೆ ಎದ್ದು ಡ್ಯೂಟಿ ಹೋಗಿ ಮಾಡಬೇಕು ಅಂತೀವಿ. ಅವಾಗ ನಾವೇನು ಮಾಡ್ತೀವಿ, ಆಟೋಮೆಟಿಕ್ ಅನಿವಾರ್ಯವಾಗಿ ನಾವು ನಮ್ಮ ಮೆಡಿಸಿನ್ ಕ್ವಿಕ್ ರೆಸ್ಪಾನ್ಸ್. ಹೌದು, ಆಯುರ್ವೇದ ಯಾಕಂತ ಹೇಳಿದ್ರೆ ಸ್ಲೋ ರೆಸ್ಪಾನ್ಸ್. ಬಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಕೆಲವು ಬೇರೆ ಮೆಡಿಸಿನ್ ಕಂಪೇರ್ ಮಾಡಿದ್ರೆ ನಮ್ಮ ಮೆಡಿಸಿನ್ ಒಂದು ಕ್ವಿಕ್ ರೆಸ್ಪಾನ್ಸ್ ಮತ್ತು ಅದರಲ್ಲಿ ಸೈಡ್ ಎಫೆಕ್ಟ್ ಇದೆ. ಈಗ ನಾನು ಅಲೋಪತಿ ಡಾಕ್ಟರಾಗಿ ಕೂಡ ನಾನು ಅದನ್ನಿಲ್ಲ ಅಂತ ಹೇಳ್ತೇನೆ. ಅದು ಈಗ ಸತ್ಯವಾದನ್ನು ಹೇಳಬೇಕಾಗುತ್ತೆ. ನಮ್ದು ಫಾಸ್ಟ್ ರೆಸ್ಪಾನ್ಸ್ ಮತ್ತು ಸೈಡ್ ಎಫೆಕ್ಟ್ ಅಷ್ಟೇ. ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಸೈಡ್ ಎಫೆಕ್ಟ್ ಕಡಿಮೆ, ಅಡ್ಡ ಪರಿಣಾಮ ಅಂತ ಹೇಳ್ತೀವಲ್ಲ, ಅಡ್ಡ ಪರಿಣಾಮಗಳು ಕಡಿಮೆ. ಆದರೆ ನಿಮಗೆ ಬೇಗ ರೆಸ್ಪಾನ್ಸ್ ಇಲ್ಲ, ನೀವು ಕಾಯಬೇಕಾದ. ಅದು ಬಿಟ್ಟರೆ ಯಾವುದು ಒಳ್ಳೆಯದು ಯಾವನು ಕೆಟ್ಟದ್ದು ಅಂತೇನಿಲ್ಲ. ನಿಮಗೆ ಬೇಗ ರಿಲೀಫ್ ಆಗಬೇಕಾ, ಈಗ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಮೆಡಿಸಿನ್ಗಳಿಗೆ ನಾವು ಉಪಯೋಗಿಸ್ಬೇಕಾಗ್ತದೆ. ತುರ್ತು ಪರಿಸ್ಥಿತಿ ಮೆಡಿಸಿನ್ ನಾವು ಯೂಸ್. ಬಟ್ ಇನ್ನೂ ಕೂಡ ಈ ಏನು ಹೇಳ್ತಾರೆ ಅದಕ್ಕೆ, ಈ ನಾಟಿ ವೈದ್ಯ ಪದ್ಧತಿಯನ್ನು ಕೇಳಿ. ಉದಾಹರಣೆಗೆ ಈಗ ನಾನು ನಮ್ಮ ಊರಲ್ಲಿರುವಾಗ ನಮ್ಮ ಹಾಲಾಡಿವು ಈ ಸರ್ಪ ನಾಗ ಕಚ್ಚಿದ, ನೀವು ಆಸ್ಪತ್ರೆ ಇಲ್ಲ, ಅಲ್ಲಿ ಇಬ್ಬರು ವೈದ್ಯರಿದ್ರು, ಯಾವುದೋ ಒಂದು ಬೇರು ಕೈದಿ ನೀವು ನನಗೆ ಹೆಚ್ಚಾ ಇತ್ತು, ಉಸಿರೊಂದಿದ್ದು ನೀವು ಬದುಕ್ತಾ ಇದ್ದೀರಿ, ಎಂಥ ವಿಷಯ ಇರಲಿ. ಹೌದು ಹೌದು, ಯಾವುದೋ ಒಂದು ಬೇರು ನಾಳೆ ಮೇಲೆ ಕಚ್ತಾ ಇದ್ದಾರೆ, ಅವ್ರಿಗೆ ಕೊರೆ ಆಗ್ತಾ ಇದ್ದಾರೆ, ಸರ್ಪ ಹಚ್ಚಿದ್ರು ಕೂಡ. ಸೊ ಹಾಗಾಗಿ ಎಲ್ಲ ವೈದ್ಯಕೀಯ ಅದರದ್ದೇ ಆದ ಅನುಕೂಲಗಳಿದ್ದಾವೆ. ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಾವು ಅದನ್ನು ಅಳವಡಿಸ್ಕೊಳ್ಳೋದು ಭಾಳ. ಈಗ ಉದಾಹರಣೆ ನಿಮಗೆ ಲಾಂಗ್ ಟರ್ಮ್ ತಲೆ ಒತ್ತರಿಸಲಿ, ತಲೆ ಮೈಕಲಿ ಏನಂತ ಹೇಳ್ತೀವಿ, ಕ್ರೋನಿಕ್ ಜಾಯಿಂಟ್ ಪೇನ್, ಗಂಟು ನೋವು, ಸಂಧಿವಾತ, ಅದ್ರಲ್ಲಿ ನಿಮ್ಗೆ ಅಲೋಪತಿ ಮತ್ತು ಇತರ ಆಯುರ್ವೇದ ಇದರಲ್ಲಿ ತುಂಬ ಒಳ್ಳೆ ಚಿಕಿತ್ಸೆಗಳಿದ್ದಾವೆ. ಹಾಗಾಗಿ ನಿಮ್ಮ ಅನಾರೋಗ್ಯದ ಪರಿಸ್ಥಿತಿ ಅನುಗುಣವಾಗಿ ನೀವು ಆ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಭಾಳ ಉತ್ತಮ. ಯಾವುದು ಉತ್ತಮ ಯಾವುದು ಕೇಳುವಂತ ಖಂಡಿತ ಕೂಡ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಈಗ ಇಡೀ ಸೀಸಂತಾಗ ನೀವೇ ಹೇಳೋದವ ಬದಿಗೆ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ ಕನ್ಸ್ಯೂಮ್ ಮಾಡಬೇಕು. ಸಮ ವಿಟಮಿನ್ ಇ ಒಮೆಗಾ ಇವೆಲ್ಲ ಸಪ್ಲಿಮೆಂಟ್ಸ್ ತೊಗೊಳ್ಳೋಲ್ಲ ತೊಗೊಳ್ಳೋದ ಅಥವಾ ಫುಡ್ಡಿನಲ್ಲೇ ಕನ್ಸ್ಯೂಮ್ ಮಾಡೋದಲ್ಲದೆ ಲೈಕ್ ಕರೀರಿ ತುಂಬ ಮಾರ್ಕೆಟ್ಸಲ್ಲಿ ಬಂದಿದೆ. ಲೈಕ್ ತುಂಬ ಕನ್ವರ್ಸು ಒಮೆಗಾ 3 ಆ್ಯಡ್ ಆಗಬೇಕು, ಮ್ಯಾಕ್ಸಿಷನ್ ಆ್ಯಡ್ ಆಗಬೇಕು, ಪ್ರೋಟೀನ್ ಪವರ್ಸು, ಇದೆಲ್ಲ ಅನಿವಾರ್ಯತೆ ಇದೆಯಾ ಅಥವಾ ಅದನ್ನು ಬರೀ ಬಿಲಿಯನ್ ಎಫರ್ಟ್ಸ್? ಆ್ಯಕ್ಚುಲಿ ಈಗಿನ ಜನರೇಷನ್ ಉಬ್ಬಲ್ಲೂ ತುಂಬ ಕಮ್ಮಿ ಅನಿಸಿದೆ. ಹೌದು, ಈಗೇನು ಈಗ ಆಹಾರ ಬೆಳೆಯುವ ಪದ್ಧತಿ, ತರಕಾರಿ ಗೊಬ್ಬರ, ಯಾವ ಗೊಬ್ಬರ ಮೊದಲ ಶೆಣ್ಣಿ ಗೊಬ್ಬರ, ದನದ ಶೆಣ್ಣಿ ಗೊಬ್ಬರ ಹಾಕಿ ಬರ್ತದೆ, ಒಬ್ಬ ಆರೋಗ್ಯ ಬಗ್ಗೆ ಚೆನ್ನಾಗಿವೆ. ಒಂದು ಎರಡನೇದಾಗಿ ಈಗ ತರಕಾರಿ ಪದ್ಧತಿ ಕಡಿಮೆ, ಅದು ಹೆಚ್ಚಿನವರು ಕೂಡ ಮಾಂಸಾಹಾರ ಕಡೆ ಒಂದು ಜಾಸ್ತಿ ಆಹಾರ. ಇದೇನಾಗಿದೆ ಅಂತ ಹೇಳಿದ್ರೆ, ಈ ಎರಡನೇದಾಗಿ ಹೇಳಿದ್ರೆ ಆಹಾರ ತಪ್ಪಿ ಇಲ್ಲಿ ತನಕ ನಾವೇನು ಚರ್ಚೆ ಮಾಡಿದ್ವಿ, ಸಮಯಕ್ಕೆ ಸರಿಯಾಗಿ ತಿಂದಿಬೇಕು ಅಂತ, ಕೃತಕ ಆಹಾರಕ್ಕೆ ಅಳವಡಿಕೆ ಆಗಿರುವಂತ. ಇದರಿಂದ ಏನಾಗ್ತಿದೆ ಅಂತ ಹೇಳಿದರೆ, ಮನುಷ್ಯರಿಗೆ ಸಾಮಾನ್ಯವಾಗಿ ಹಿಂದಿನದಾಗಿ B12 ಪ್ರಮಾಣ ಕಡಿಮೆ ಆಗಿ ಆಗುತ್ತೆ, ಅಥವಾ ಪೌಷ್ಟಿಕಾಂಶ ಪ್ರಕಾರ ಕಡಿಮೆ ಆದಾಗ ಮಾತ್ರ ನಾವು ಅಂತ ಆ ರೆಡಿಮೇಡ್ ತೆಗೆಸೋದು ಉತ್ತಮ. ಹೌದು, ಮನುಷ್ಯ ಆರೋಗ್ಯವಾಗಿದ್ದಾಗ ಆಹಾರದಲ್ಲೇ ನಾವು ಅದನ್ನು ಸೇವಿಸಿ ಇದು ಮಾಡ್ತೀವಿ. ಉದಾಹರಣೆಗೆ ಈಗ ನೀವು ಜ್ಯೂಸ್ ಅಂಗಡಿ ಹೋಗ್ತೀರಾ, ಒಂದು ಜ್ಯೂಸ್ ಕೊಡೋಕ್ಕಾಗ್ತದೆ, ಅದನ್ನೇ ನೀವು 1 kg ಹಣ್ಣು ತಗೊಂಡು ಮಾಡಿದರೆ ತಿಂದರೆ ನಿಮಗೆ ಆ ಜ್ಯೂಸಿನ ಜೊತೆಗೆ ಈ ನಾರಿನಾಂಶ ಕೂಡ ನಿಮ್ಮ ಜೀವಕ್ಕೆ ಸೇರುತ್ತೆ. ಇದು ಎಕ್ಸಾಮ್ಸ್ ಮಾಡಿದ್ರೆ ನಿಮಗೆ ಅದ್ರಲ್ಲಿ ವಿಟಮಿನ್ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆಗೂ ಹೆಲ್ಪ್ ಮಾಡ್ತಾರೆ, ನಿಮ್ಮಲ್ಲಿನ ಕೊಬ್ಬಿನಾಂಶ ಕೂಡ ಕಡಿಮೆ ಮಾಡ್ತಾರೆ. ಬಟ್ ಅದ್ರಾಗ ಈಗ ಕೊಬ್ಬರಿ ಇದು ಈ ಬಿಟ್ಟು
ಕಮ್ಮಿ ಇದೆ ಗೊತ್ತಾದಾಗ ಹೇಗೆ ಸರ್? ಕೊರತೆ ಕಾಣುವಂಥದ್ದು ಒಂದು, ಎಸ್ಪೆಷಲಿ ನಮ್ಮ ದೇಶದಲ್ಲಿ ಒಂದು ವಿಟಮಿನ್ ಎ, ಇನ್ನೊಂದು ವಿಟಮಿನ್ ಬಿ, ಇನ್ನೊಂದು ವಿಟಮಿನ್ ಸಿ. ಸೊ ಸಾಮಾನ್ಯವಾಗಿ ಕಾಣಬರುವಂಥದ್ದು ಈ ವಿಟಮಿನ್ ಎ ಕಡಿಮೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇರು ಗಣ್ಣು ಅಂತ ಹೇಳ್ತೇವೆ. ಅಂದರೆ ಸ್ವಲ್ಪ ಸಂಜೆ ಆಗ್ತಾ 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 ನಮಗೆ ಕಣ್ಣು ಅಷ್ಟು ಸ್ಪಷ್ಟವಾಗಿ ಕಾಣೋದು. ಈಗ ಸಾಮಾನ್ಯವಾಗಿ ಆರಾಮಾಗಿ ಓಡಾಡ್ತಿದ್ದ ಮಗು ರಾತ್ರಿ ಈಗ ಒಂದು 5-6 ಗಂಟೆಗೆ ಹೊರಗಡೆ ಹೋಗುವಾಗ ಬೀಳ್ತಾನೆ ಅಂತ ಹೇಳಿದರೆ ಅವನಿಗೆ ನಾವು ಗಮನಿಸಬೇಕಾದ ಅಂಶ. ಯಾಕೆ ಆರಾಮಾಗಿ ಓಡಾಡ್ಕೊಂಡು ಹೊರಗಡೆ ಓಡಾಡ್ಕೊಂಡಿದ್ದ ಪಾಪು ಸಂಜೆ ಆಗ್ತಾ ಆಗ್ತಾ ಓಡುವಾಗ ಬೀಳ್ತಾನೆ, ಹೊಸನ ಅಡಿಗೆ ಬೀಳ್ತಾನೆ, ಅಥವಾ ಏನೋ ಎಡವಿ ಬೀಳ್ತಿದ್ದಾನೆ ಅಂತ ಹೇಳಿದ್ರೆ ಅವನ ದೃಷ್ಟಿ ಕಡಿಮೆ ಆಗ್ತಾ ಇದೆ. ದೃಷ್ಟಿ. ಹೌದು, ಇದು ವಿಟಮಿನ್ ಎ ಡಿಫಿಷಿಯನ್ಸಿ ಎಸ್ಪೆಷಲಿ ಮಕ್ಕಳು. ಸಾಮಾನ್ಯವಾಗಿ ವಿಟಮಿನ್ ಎ ಡೆಫಿಷಿಯನ್ಸಿ ಕಡಿಮೆ ಕಾಣಿಸ್ಕೊಳ್ಳುವಂಥ ಮಕ್ಕಳಲ್ಲಿ ಬೆಳೆಯೋ ಮಕ್ಕಳಿಗೆ ಇದು ಮೈನು ಮುಖ್ಯವಾಗಿ ದೃಷ್ಟಿದೋಷ ಕಾರಣ. ಆಮೇಲೆ ಬಿ ಕಾಂಪ್ಲೆಕ್ಸ್ ಇದೆ, ಬಿ12 ಡೆಫಿಷಿಯನ್ಸಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ನಮಗೆ ವೀಕ್ನೆಸ್ ಕಾಣಿಸ್ತದೆ. ಯಾಕಂತ ಹೇಳಿದ್ರೆ ಬಿ12 ಅನ್ನೋಂಥದ್ದು ನಮ್ಮ ನರ ಅಂತ ಹೇಳ್ತೀವ, ನರ ಮತ್ತು ಮಾಂಸಖಂಡದ ಕೆಲಸಕ್ಕೆ ಬಹಳ ಮುಖ್ಯ. ಸೊ ನಮಗೇನಾಗುತ್ತೆ, ಬೇಗ ಸುಸ್ತು ಅನಿಸುತ್ತೆ, ಬೇಗ ಸುಸ್ತಾಗೋದು. ಹೌದು. ಆಮೇಲೆ ತಲೆ ಸುತ್ತು, ನರ ವೀಕ್ ಆದಾಗ ಏನಾಗುತ್ತೆ, ತಲೆ ಸುತ್ತು ಬರುತ್ತೆ. ಜೊತೆಗೆ ಏನಾಗುತ್ತೆ, ರಕ್ತಹೀನತೆ ಕಾಣ್ತದೆ. ಸೊ ಈ ಟೈಪ್ ಲಕ್ಷಣಗಳು ಬಂದಾಗ ನಾವು ಚೆಕಪ್ ಮಾಡಿ ಇದು ಬಿ ಕಾಂಪ್ಲೆಕ್ಸ್ ಡೆಫಿಷಿಯನ್ಸಿ ಇರಬಹುದು. ಇನ್ನೊಂದು ಸಿ, ಸಾಮಾನ್ಯವಾಗಿ ಸಿ ವಿಟಮಿನ್ ಕಂಡಾಗ ಏನಾಗುತ್ತೆ, ಮೊದಲ ಪ್ರಮಾಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಬಾಯಿ ಹೊಡಿತದೆ. ಆಮೇಲೆ ರಕ್ತ ಗಾಯ ಆದಾಗ ಬೇಗ ರಕ್ತ ನಿಲ್ಲಲ್ಲ. ಆಮೇಲೆ ಅಲ್ಲಿ ಹೌದು, ಇಲ್ಲಿ ಒಂದು ಕಲೆ ಕಾಣಿಸ್ಕೊಳ್ಳಿ, ಕಾಲ ತುತ್ತ ನಮಗೊಂದು ಕಜ್ಜಿ ಟೈಪು ಕಾರ್ಡ್ಕಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಸಾಮಾನ್ಯವಾಗಿ ವಿಟಮಿನ್ ಸಿ ಲಕ್ಷಣಗಳು. ಬೇರೆ ಬೇರೆ ಸಣ್ಣ ಪುಟ್ಟ ಆಗ್ತವೆ, ಬಟ್ ಬಹಳ ಕಡಿಮೆ. ಮುಖ್ಯವಾಗಿ ಇವೆ ಎ, ಬಿ12 ಆ್ಯಂಡ್ ವಿಟಮಿನ್ ಸಿ ಡೆಫಿಷಿಯನ್ಸಿ ಜಾಸ್ತಿ ಪ್ರಮಾಣ ಜಾಸ್ತಿ. ಸೊ ಈಗ ಲೈಕ್ ಸಪ್ಲಿಮೆಂಟ್ಸ್ ಅಂತ ಬಂದಾಗ ಅದನ್ನು ನಾವು ಫುಲ್ ಬ್ಲಡ್ ಚೆಕಪ್ ಮಾಡಿ ವೆರಿಫೈ ಮಾಡಿ ಯಾವುದು ಕಮ್ಮಿ ಇದೆ ಅದನ್ನ ಕನ್ಸ್ಯೂಮ್ ಮಾಡೋದು ಒಳ್ಳೆಯದ, ಅಥವಾ ನಾರ್ಮಲಾಗಿ ಓಕೆ ಎಲ್ಲ ಸಿಗುತ್ತೆ ಎಲ್ಲರೂ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ ಮಲ್ಟಿವಿಟಮಿನ್ಸ್ಗಳು B12 ಒಮೆಗಾ 3 ಇವೆಲ್ಲ ಕನ್ಸ್ಯೂಮ್ ಮಾಡೋದು ಒಳ್ಳೆಯದ? ಈಗ ನಿಮಗೆ ಕಾಯಿಲೆ ಲಕ್ಷಣ, ನಾನು ಈಗ ರೋಗಿಗಳು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಿಮಗೆ ಯಾವ ಸಮಸ್ಯೆ ಅಂತ ನಿಮ್ಗೆ ಗೊತ್ತಾಗಿದೆ. ಉದಾಹರಣೆಗೆ ಈಗ ಇದು ರಕ್ತಹೀನತೆ ಆಗಿದೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿ. ಯಾಕಂತ ಹೇಳಿದ್ರೆ ಈಗ ವಿಟಮಿನ್ B12 ಚೆಕಪ್ ಮಾಡಬೇಕು, ನಿಮಗೆ 1,000 ತಗೋತಾರೆ. ಹೌದು. ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಅದು ಕಷ್ಟ. ನಿಮಗೆ ಕಾಯಿಲೆ ಲಕ್ಷಣ ಗೊತ್ತಾದ್ಮೇಲೆ ಅವನಿಗೆ ಆಮೇಲೆ ಅದೇ ಈ ಹಣದಲ್ಲಿ ಅವನಿಗೆ ಚಿಕಿತ್ಸೆ ಕೊಡಿ. ಅದೇ ಹಣದಲ್ಲಿ ಚಿಕಿತ್ಸೆ ಕೊಡ್ತೀವಿ. ಇನ್ವೆಸ್ಟಿಗೇಷನ್. ನಿಮಗೆ ಕಾಯಿಲೆ ನಿಮಗೆ ಕಂಡುಹಿಡಿಯಕ್ಕೆ ಕಷ್ಟ ಆಗ್ತಿದೆ ಅಂದಾಗ ಮಾತ್ರ ರಕ್ತ ಪರೀಕ್ಷೆ ಹೋಗಿ. ನಾನು ಈಗ ವೈದ್ಯ ಪ್ರಾಧ್ಯಾಪಕರಾಗಿ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪಾಠವತ್ತಿರ್ತಾರೆ. ರೋಗಿಗಳಿಗೆ ನೀವು ಜಾಸ್ತಿ ಹಣಕಾಸಿನ ಇದು ಮಾಡ್ತೀವಿ, ಸಾಧ್ಯ ಆದ ಮುಷ್ಟಿಗೆ ಅವರಿಗೆ ಖರ್ಚಿನಲ್ಲಿ ಚಿಕಿತ್ಸೆ ಕೊಡಿ. ಈಗ ಉದಾಹರಣೆ, ಈಗ ಸಿಂಪಲ್ ಆಗಿ ನಿಮಗೆ ಈಗ ಸಾಮಾನ್ಯ ಎಲ್ಲ ಕಡೆ ವೈರಲ್ ಫೀವರ್ ಅಂತ ಬರ್ತಾರೆ, ಹೌದು ಅಲ್ವಾ? ನಿಮ್ಗೆ ಯಾವಾಗ ಅದು ವೈರಲ್ ಫೀವರ್ ಅಂತ ಗೊತ್ತಾಯಿತು, ಮತ್ತೆ ಯಾಕೆ ನೀವು ಬ್ಲಡ್ ಟೆಸ್ಟ್ ಕಳಿಸ್ತೀವಿ? ಚಿಕಿತ್ಸೆ ಅದೇದಲ್ಲಿ ಅವನು ಚಿಕಿತ್ಸೆ ಕೊಡಿ, ಹುಷಾರು ಬರುತ್ತೆ, ಖುಷಿ ಪಡ್ತಾನೆ. ಆ ರಕ್ತ ಪರೀಕ್ಷೆ ಮಾಡುವ ಹಣದಲ್ಲಿ ಮನೆಗೇನಾದರೂ ತಗೊಂಡು ಹೋಗ್ತಾನೆ, ಮಗಳಿಗೆ ಏನಾದ್ರು ಹಣ್ಣು ಇತ್ತು ಅದನ್ನೇ ಹೇಳ್ತೆ. ಯಾಕಪ್ಪ ರಕ್ತ ಪರೀಕ್ಷೆ ಮಾಡೋ ಕಾಯಿಲೆ ಕಮ್ಮಿ ಆಗುತ್ತಾನೆಯ್ಯ, ಹಂಗೆ ನೋಡ್ಬೇಕಾದ್ರೆ ಕನ್ನಡಿ ಬೇಕಾಗತ್ತಾ? ನಿಂಗೆ ಕಾಯಿಲೆ ಯಾವ್ದಂತ ಗೊತ್ತಾದ್ಮೇಲೆ ಯಾಕೆ ರಕ್ತ ಪರೀಕ್ಷೆ? ಈಗ ಓಕೆ ಸರ್, ಆ ಥರ ಆದರೆ ಈಗ ವೈರಲ್ ಫೀವರ್ ಬಂದಿದೆ, ಅದು ಮೆಡಿಸನ್ ತೊಗೊತಾ ಇದ್ದೀವಿ, ಈ ಡಾಕ್ಟರ್ ಕೊಟ್ಟಿದ್ದಾರೆ ಅದು ವೈರಲ್ ಫೀವರ್ ಬಂದಿದೆ, ಯಾವಾಗ ನಾವು ಇನಿಷಿಯೇಟಿವ್ ತೊಗೋಬೇಕು? ಇನ್ನೂ ಸರಿ ಹೋಗಿಲ್ಲ ನನಗೆ, ಇದೇನೋ ಬೇರೆ ಇರಬೇಕು ಅಂತ ನಾವು ಯಾವಾಗ ನಾವು ಎಚ್ಚರಿಕೆ ತೊಗೋಬೇಕು? ಏನಿಲ್ಲ, ಈಗ ವೈದ್ಯರು ಹೇಳಿದ ಸೂಚಿಯನ್ನು ಸರಿಯಾಗಿ ಪಾಲಿಸಿ. ಉದಾಹರಣೆಗೆ ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ಇದೆ, ಈಗ ಊಟಕ್ಕ ಇದಕ್ಕೆ ನೀರು ಟ್ರೀಟ್ಮೆಂಟ್, ಹೈಡ್ರೇಷನ್ ಥೆರಪಿ ಅಂತ ಹೇಳ್ತೀವಿ. ಜ್ವರ ಕಡಿಮೆ ಆಗಲಿಕ್ಕೆ ಮಾತ್ರೆ,
ಬಿಳಿ ರಕ್ತ ಕಡಿಮೆ ಆಗಲಿಕ್ಕೆ ಮಾತ್ರೆ, ಜೊತೆಗೆ ದಿನಕ್ಕೊಂದು ಗಂಟೆಗೆ ಒಂದು 1/4 ಲೀಟ್ರ್ ನೀರು, 1 ಗಂಟೆಗೆ 1/4 ಲೀಟ್ರ್ ನೀರು. ನೀರನ್ನು ನೀರು ಆಗ್ಬೋದು, ಮಜ್ಜಿಗೆ ಆಗ್ಬೋದು, ಎಳ್ನೀರು ಆಗ್ಬೋದು, ಲಿಂಬೆಹಣ್ಣಿನ ಜ್ಯೂಸ್ ಆಗ್ಬೋದು, ಫ್ರೂಟ್ ಜ್ಯೂಸ್ ಆಗ್ಬೋದು, ನಿಮ್ಗೆ ಏನು ಸಿಗುತ್ತೆ ಗಂಟೆ 1/4 ಲೀಟ್ರ್ ಕುಡೀರಿ. ಎಂಥ ವೆಲ್ ಪದಾರ್ಥ. ಬಟ್ ನಾನು ಕೇಳಿದ್ದೀನಿ ವೈರಲ್ ಫೀವರ್ ಬಂದಿತ್ತು, ಬಟ್ ಆದರೆ ಅದು ವೈರಲ್ ಫೀವರು ಇನ್ನೂ ಹೋಗಿಲ್ಲ ಅಂತೆ. ನೆಕ್ಸ್ಟ್ ಸ್ಟೆಪ್ ಅದನ್ನೇ 3 ದಿವಸ ನೋಡಿ. ಈಗ ಈ ವೈದ್ಯರ ಸೂಚನೆಯನ್ನು ಪಾಲಿಸಿ. ಆಗ್ಲೂ ಕಡಿಮೆ ಆಗಿಲ್ಲ, ನೀವು ರಕ್ತ ಪರೀಕ್ಷೆ ಮಾಡಿ. ಬೇರೆ ಆದ ಇನ್ಫೆಕ್ಷನ್ ಆಗಿದೆ ಅಂದರೆ ಟೈಫಾಯ್ಡ್ ಬಂದಿದೆ, ಅದು ಮಲೇರಿಯಾ ಇದೆಯಾ ಅಥವಾ ಬೇರೆ ಏನಾದರೂ ತೊಂದರೆ ಆಗಿದೆ ಅಂತ ನಾವು ಪರೀಕ್ಷೆ ಮಾಡಬೇಕು. ಸೊ ಈಗ ನಾರ್ಮಲಿ ಸಪ್ಲಿಮೆಂಟ್ಸ್ ಅಂತ ಮಾತಾಡ್ತೀವಿ. ಸೊ ಈಗ ಜಿಮ್ಸ್ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಫಿಟ್ನೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವುದು ಫುಡ್ ಕನ್ಸಪ್ಷನ್ ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಫಿಟ್ನೆಸ್ಸಲ್ಲಿ ಡೇ ಟು ಡೇ ಕನ್ಸಪ್ಷನ್ಸ್, ಹೈಡ್ರೇಷನ್ಸ್ ಮತ್ತು ಅವರ ಲೈಫ್ ಹ್ಯಾಬಿಟ್ಸ್ ಇಷ್ಟು ಡಿಸಿಪ್ಲಿನಿಂಗ್ ಇರಬೇಕು ಅಂದರೆ ಯಾವ ರೀತಿ ಸ್ಟೆಪ್ಸ್ ಫಾಲೋಸ್ ಮಾಡ್ಬೋದು, ಮತ್ತು ಆ ಹೆಲ್ತಿ ಲೈಫ್ ಸ್ಟೈಲ್ನ ಕಾಪಾಡ್ಕೊಳ್ಳಿಕ್ಕೆ ಜೊತೆಗೆ ಲೈಕ್ ತುಂಬ ಡಿಸಿಪ್ಲಿನ್ ಇರೋರು ಮಂತ್ಲಿ ಒನ್ಸು ಚೀಟ್ ಡೇ ಅಂತಲೂ ಮಾಡ್ತಾರೆ. ಸೊ ಚೀಟ್ ಡೇ ಮಾಡಬೇಕಾ ಮಾಡಬೇಕು? ಇಂಥ ಡಯದ್ರು ಚೀಟ್ ಡೇ ಅಂತ ಕರೀತಾರೆ. ಚೀಟ್ ಡೇ ಅಂದರೆ ಕೈಂಡ್ ಆಫ್ ಲೈಕ್ ಡಿಸಿಪ್ಲಿನ್ ಆಗಿರ್ತಾರೆ ಕಂಪ್ಲೀಟು. ಹಾಂ, ಕಂಪ್ಲೀಟ್ ಡಿಸಿಪ್ಲಿನ್ ಆಗಿತ್ತು, ಫುಡ್ ಹ್ಯಾಬಿಟ್ಸ್ ಎಲ್ಲ ಚೆನ್ನಾಗಿದ್ದು. ಒಂದು ದಿನ ಫುಲ್ ಜಂಕ್ ಫುಡ್ ತಿನ್ನ, ಯಾವ ಥರ ಮಂತಲ್ಲಿ ಒಂದಿನ ಜಂಕ್ ಫುಡ್ ಕನ್ಸ್ಯೂಮ್ ಮಾಡೋದು. ವೈಜ್ಞಾನಿಕವಾಗಿ ಹೇಳ್ಬೇಕಂತದ್ದು ಒಳ್ಳೆಯದಲ್ಲ. ಆದಷ್ಟು ಮನೆ ಊಟನೇ ಬಹಳ ಬಹಳ ಓಕೆ. ಯಾಕಂತ ಹೇಳಿದ್ರೆ ನೀವು ಏನು ನೋಡಿ, ಈ ಜಂಕ್ ಫುಡ್ ಅಂತ ಹೇಳ್ತೀವಿ, ಅದರಲ್ಲಿ ಫುಡ್ಕ್ಕಿಂತ ಕೆಮಿಕಲ್ಲೇ ಜಾಸ್ತಿ. ಈಗ ನೀವು ಇಷ್ಟು ದಿವಸ ಚೆನ್ನಾಗಿದ್ದು ಒಂದು ದಿವಸ ಜೋರಾಗಿ ಪೆಲ್ಲಿ ಕೊಡಿತೀರ, ಆ ನೋವು ಮಾತಿದ್ರೆ ನೀವು 1 ವಾರ ಬೇಕು. ನಾವು ಹೊಡೆದಿದ್ದು ಒಂದೇ ದಿವಸ. ಮಾಸ್ಲಿಗೆ ಒಂದು ವಾರ. ಹೌದು, ದೊಣ್ಣೆಲಿ ಒಂದೇ ದಿವಸ ಹೊಡಿತೇನೆ ನಾನು ನಿಮಗೆ, ವಾರಕ್ಕೆ 1 ದಿವಸ ಹೊಡಿತೇನೆ. ಬಟ್ ಆ ನೋವು ಹೋಗ್ಲಿಕ್ಕೆ ಎಷ್ಟು ದಿವಸ ಬೇಕು? ಒಂದು ವಾರ. ಸೊ ಚೀಟ್ ಡೇ ಮಾಡೋಕ್ಕೆ ನನ್ನ ಪ್ರಕಾರ ಒಳ್ಳೆ ಬೆಳವಣಿಗೆ ಅಲ್ಲ. ಸೊ ಸ್ಪೋರ್ಟ್ಸ್ ಪರ್ಸನ್ ಏನು ರೆಕಮೆಂಡ್ ಮಾಡ್ತೀರಾ ಸರ್? ಹೌ ಟು ಬಿ ಡಿಸಿಪ್ಲಿನ್ ಅಥವಾ ಜಿಮ್ ಹೋಗೋರಿಗೆ ಬಾಡಿ ಮೇಂಟೈನ್ ಮಾಡೋಕ್ಕೆ? ಅದರದ್ದೇ ಆದ ಉಪಯೋಗಗಳಿದೆ, ನಿಮಗೆ ಗೊತ್ತಿರಬೇಕು. ಈಗ ಅವರಿಗೆ ಆಗ ಅವ್ರ ಮುಂದೆ ಅವರ ಏನಿದೆ ಬರೀ ಇದೆ, ಅದರಲ್ಲೂ ಮಾಡ್ಕೊಳ್ಳೋಕೆ ನನ್ನ ಪ್ರಕಾರ ಈಗ ಕಪ್ಪು. ಬಟ್ ಇಲ್ಲ, ನಾನೇನು ಹೇಳುತ್ತೆ ಅಂದರೆ, ನೀವೀಗ ಡಿಸಿಪ್ಲಿನ್ ತಿನ್ನೋದು, ಡಿಸಿಪ್ಲಿನ್ ಆಗಿರಿ, ದುಶ್ಚಟಗಳಿಗೆ ಬೆರೆ ಆಗಿರಿ, ಚೀಟ್ ಡೇ ಮಾಡ್ತೀವಿ. ಚೀಟ್ ಡೇ ಮಾಡಬೇಡಿ. ಸ್ಟೈಪೇ ಅದೇ ಫುಡ್ಡಲ್ಲಿ ಲೈಕ್ ಜಿಮ್ಗೆ ಹೋಗೋದು ಪ್ರೋಟೀನ್ ಹೆವಿ ಮಾಡ್ತಾರೆ. ಸೊ ಇದರಲ್ಲಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ. ಎಷ್ಟೋ ಮಕ್ಕಳಿಗಾಗಲಿ ಪೇರೆಂಟ್ಸ್ ಆಗಲಿ ಐಡಿಯಾ ಇರಲ್ಲ ಪ್ರೋಟೀನ್ ಏನು, ಕಾರ್ಬ್ಸ್ ಏನು, ಫ್ಯಾಟ್ ಏನು, ಯಾವುದು ಗುಡ್ ಫ್ಯಾಟು, ಯಾವುದು ಬ್ಯಾಡ್ ಫ್ಯಾಟ್, ಅದರ ಬಗ್ಗೆ ಸ್ವಲ್ಪ. ಪ್ರೋಟೀನ್ ಅಂಶ ನಮಗೆ ಸಸ್ಯಾಹಾರಿಗಳಲ್ಲಿ ಈ ಬೇಳೆಕಾಳುಗಳಲ್ಲಿ ಹೇರಳ ಪ್ರಮಾಣವಾದ ಸಿಗ್ತದೆ. ನಮಗೆ ಫ್ಯಾಟ್ ಅಂಶ ಅಂದರೆ ಎಣ್ಣೆ. ಎಣ್ಣೆಯಲ್ಲಿ ಎಲ್ಲ ಮೆಲಗತ್ತಿದ ಬಟ್ಟಿಗೆ ಎಲ್ಲ ಎಣ್ಣೆಗಳಿಗೆ ಕೊಬ್ಬರಿ ಎಣ್ಣೆ ಭಾಳ ಹೋಗ್ತದೆ. ಎಲ್ಲ ನೀವು ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕಷ್ಟು ಬಹಳ ಭಾಳ. ಆಮೇಲೆ ಈ ಉಪ್ಪಿನ ಅಂಶ ಬಂದಾಗ ನೀವು ನಾನ್ ವೆಜಿಟೇರಿಯನ್ಸಲ್ಲಿ ಸಾಮಾನ್ಯವಾಗಿ ಅವರು ಎಲ್ಲ ರೀತಿಯಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು, ವೆಜಿಟೇರಿಯನ್ಸು ಮೊಟ್ಟೆ ಕೂಡ ಉಪಯೋಗಿಸ್ಬೋದು. ಮೊಟ್ಟೆ ಒಳ್ಳೆ ಕೂಡ ಪ್ರೋಟೀನ್. ವೆಜಿಟೇರಿಯನಲ್ಲಿ ಮೊಟ್ಟೆ 2 ಥರ ಬರುತ್ತೆ, ಫರ್ಟಿಲೈಸ್ಡ್ ಒಂದು, ನಾನ್ ಫರ್ಟಿಲೈಸ್ಡ್ ಒಂದು. ಫರ್ಟಿಲೈಸ್ಡ್ ಅಂದರೆ ನಾರ್ಮಲಿ ಫರ್ಟಿಲೈಸ್ಡ್ ಯಾವುದು ಇರುತ್ತೆ, ನಾನ್ ಫರ್ಟಿಲೈಸ್ಡ್ ಮಾಸ್ ಪ್ರೊಡಕ್ಷನ್ ಯೂಸ್ ಮಾಡ್ತಾರೆ. ನಮಗೆ ಅವೈಲಬಿಲಿಟಿ ಸಿಗೋದು ಮಾಸ್ ಪ್ರೊಡಕ್ಷನಲ್ಲಿ ಅನ್ಫರ್ಟಿಲೈಸ್ಡ್ ಸಿಗೋದು. ದಟ್ ಈಸ್ ನಥಿಂಗ್ ಬಟ್ ಅದ್ರಲ್ಲಿ ಜೀವ ಜಸ್ಟ್ ಟೇಕ್ ಐಡೆಂಟ್. ಬಟ್ ಪ್ರೋಟೀನ್ ಅಂಶ ಇರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ ಸಾಕು. ಹೇಳುವಂಥದ್ದು ನಾಟಿ ಕೋಳಿ ಮೊಟ್ಟೆ ತುಂಬ ಉತ್ತಮ ಅಂತಾರೆ, ಮತ್ತು ಎಲ್ಲಿದೆ ಅದನ್ನೇ ಫರ್ಟಿಲೈಸ್ಡ್ ಐ, ನಾಟಿ ಕೋಳಿ ಮೊಟ್ಟೆನೇ ಫರ್ಟಿಲೈಸ್ಡ್ ಐ ಅಂತ ಕರೆಯೋದು. ಅದು ಭಾಳ ಉತ್ತಮ ಅಂತಲ್ಲ ಆರೋಗ್ಯಕ್ಕೆ ಅದಷ್ಟೇ. ಬಟ್ ಎಲ್ಲರಿಗೂ ಎಲ್ಲಿ ಸಿಗುತ್ತೆ, ಭಾಳ ಕಷ್ಟ ಹೆಚ್ಚು ಕಡಿಮೆ. ನಾವೀಗ ಬರೋದಾಗಲಿ ಎಕ್ಸಾಂಪಲ್ ಸ್ಪೋರ್ಟ್ಸ್ ಪರ್ಸನ್ಗೆ ಇಂಜುರಿ ಆಗ್ತದೆ. ಇಂಜುರಿ ಆದಾಗ ರಿಕವರಿ ಟೈಮಲ್ಲಿ ಯಾವ ಫುಡ್ ಕನ್ಸಪ್ಷನ್ ಅಥವಾ ಯಾವ ರೀತಿ ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ರಿಕವರಿ ಫಾಸ್ಟ್ ಆಗುತ್ತೆ. ಆ್ಯಂಡ್ ಹಾಗೆ ಮೆಡಿಸನ್ಸ್ ಕೂಡ ಇದ್ರೆ. ಈಗ ಇಂಜುರಿ ಯಾವ ರೀತಿ ಆಗಿದೆ, ಈಗ ಅಕಸ್ಮಾತ್ ಈಗ ಮೂಳೆ ಕಟ್ಟಾಗಿದೆ. ಮೂಳೆ ಕಟ್ಟಾಗಿದ್ದರೆ ಆ
ಮೊದಲಿನ ಆ ಶಕ್ತಿ ಬರಬೇಕಂತ ಹೇಳಿದ್ರೆ ಕನಿಷ್ಠ 6 ತಿಂಗಳು ಬೇಕಾಗುತ್ತೆ. ಮೊದಲಿನ ನಿಮಗೆ ಆ ಸ್ಟ್ರೆಂತ್ ಬರಬೇಕಂದ್ರೆ ಈ 21 ದಿವಸದಲ್ಲಿ ಅದು ಕೂಡ್ಕೊಂಡು ಸರಿಯಾಗುತ್ತೆ. 3 ವಾರ ನಾವು ಯೂರಲ್ಲಿ ಇಟ್ಟು 3 ವಾರ ಇಟ್ಕೋಪ ಪ್ಲಾಸ್ಟರ್ ಅಂತ ಹೇಳ್ತಾರೆ. ಅದು ಯೂನಿನ್ ಹಾಕಿ ಆಗಲಿಕ್ಕೆ 3 ತಿಂಗಳು 21 ದಿವಸ ಬರುತ್ತೆ. ಬಟ್ ಆ ಮೊದಲಿನ ಶಕ್ತಿ ಬರಬೇಕಂದ್ರೆ ಕನಿಷ್ಠ 6 ತಿಂಗಳು ಬೇಕು. ಸಿಗ್ಲು ರೆಸ್ಟ್ ಮಾಡಬೇಕು. ರೆಸ್ಟ್ ಅಂತ ಹೇಳಿದ್ರೆ ಈ ವಿಗರಸ್ ಆಕ್ಟಿವಿಟಿ ಅಂದ್ರೆ ತುಂಬಾ ಒತ್ತಡ ಬೀಳುವಂತ ಕೆಲಸಗಳು, ಕೈ ಕಾಲಿಗೆ ಬೀಳುವಂತ ಮಾಡಿಸ್ಕೋಪ. ಆಮೇಲೆ ಅಲ್ಲಿ ಕ್ಯಾಲ್ಸಿಯಂ ರಿಚ್ ಫುಡ್. ಈ ವೆಜಿಟೇರಿಯನ್ಸ್ ಅಲ್ಲಿ ರಾಗಿ, ನಮಗೆ ಈ ವೆಜಿಟೇರಿಯನ್ಸ್ ಅಲ್ಲಿ ಯಾವ್ದಪ್ಪ ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ರಾಗಿ. ರಾಗಿ ಕ್ಯಾಲ್ಸಿಯಂ ಇದು ವೆರಿ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ. 60% ರಾಗಿಲಿ ಇರುವಂಥದ್ದು ಕ್ಯಾಲ್ಸಿಯಂ. ನಾನು ಫೈಬರ್ ಮಾತ್ರ ಅನ್ಕೊಂಡೆ. ಇಲ್ಲ. ಕ್ಯಾಲ್ಸಿಯಂ. ಓಕೆ ಗೊತ್ತಾಯ್ತು. ಈಗ ಪ್ರೋಟೀನ್ ಬೇಕಾ, ಫ್ಯಾಟ್ ಪ್ರೋಟೀನ್ ಬೇಕಂತ ಹೇಳಿದೆ ನೆಲಗಡಲೆ ಬೀಜ, ಅದನ್ನು ಪೂರ್ ಮನ್ಸು ಹಾಲು ಮಾಡ ಅಂತ ಹೇಳಿ. ಈ ದೊಡ್ಡವರಿಗೆ ಬಾದಾಮಿ ಬೀಜ, ಬಾದಾಮ್ ಅಂತಾರಲ್ಲ, ಬಡವರ ಬಾದಾಮಿ ಅಂತ ಕರಿತೀವಿ ಬೀಜ. ಸೊ ಸೊಪ್ಪು ತರಕಾರಿ, ಆಮೇಲೆ ಈ ಸಪೋಟ ಅದು, ಆಮೇಲೆ ಪಾಲಕ್ ಸೊಪ್ಪು, ಇವೆಲ್ಲ ಹೇರಳವಾಗಿ ಕಬ್ಬಿಣಾಂಶ ಸಿಗ್ತವೆ. ಅದ್ರಲ್ಲಿ ಸಪೋಟ ಮತ್ತು ಪಾಲಕ್ ಸೊಪ್ಪಲ್ಲಿ ಹೇರಳವಾದ ಕಬ್ಬಿಣಾಂಶ ಸಿಗ್ತವೆ. ಮೊಸರಲ್ಲಿ ಬೀಟರು ಇರ್ತವೆ. ನಮ್ಗೆ ತರಕಾರಿ ತಿನ್ನೋರಿಗೆ ಬೀಟೋಲು ಸೋರ್ಸ್ ಯಾವುದು ಅಂತ ಹೇಳಿದ್ರೆ ಮೊಸರೆ. ಸರಿ, ಮೊಸರು ಅಂತ ಬಂದಾಗ ನಾನು ತುಂಬ ಜನ ಕೇಳ್ಪಟ್ಟಾಗ ಅಥವಾ ತುಂಬ ಜನ ವ್ಯಕ್ತಿಗಳು ಯಾರಿಗೆ ಮೊಸರು, ಅವ್ರಿಗೆ ಮೊದಲ ಕ್ವಶನ್ ಬರೋದು ಉಷ್ಣಾಂಶ. ಫುಡ್ ಅಲ್ಲ, ಮೊಸಲಾಂಶ ಅಂದರೆ ಉಷ್ಣಾಂಶದ ಬಗ್ಗೆ ತೊಂದರೆಗಳು, ಕೋಲ್ಡ್ ಅಥವಾ ಉಷ್ಣಾಂಶ. ಇಲ್ಲ ಒಬ್ಬರು ಪಿತ್ತ ತುಂಬ ಜಾಸ್ತಿ, ಅದು ಹೀಟ್ ಜಾಸ್ತಿ ಇರುತ್ತೆ ಬಾಡಿ, ಇವತ್ತು ಕೋಲ್ಡ್ ಜಾಸ್ತಿ, ಅವ್ರಿಗೆ ಏನು ತಿನ್ನೋಕ್ಕೂ ಯೋಚನೆ ಮಾಡ್ತಿರ್ತಾರೆ. ಸೊ ಹೀಟ್ಗೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ದೇಹನ? ಕೋಲ್ಡ್ ಬಾಡಿ ಇದ್ದರೆ ಯಾವ ಥರ ಮ್ಯಾನೇಜ್ ಮಾಡೋದು? ಈಗ ನಮ್ಮ ಅಲೋಪತಿಯಲ್ಲಿ ಹೀಟ್ ಬಾಡಿ, ಕೋಲ್ಡ್ ಬಾಡಿ ಅಂತ ನೋಡ್ತೀವಿ. ಈಗ ಅದು ಆಯುರ್ವೇದಿಕ್ ಸಿಸ್ಟಮಲ್ಲಿ ಇದೆ. ಕೋಲ್ಡ್ ಬಾಡಿ, ಹಾಟ್ ಬಾಡಿ. ಮುಖ್ಯವಾಗಿ ಇದೇನಾಗುತ್ತೆ ಅಂತ ಹೇಳಿದ್ರೆ ವಾಡಿಕೆ ಇದೆ ಬಂತ. ಈಗ ದ್ರಾಕ್ಷಿ ತಿಂದರೆ ತಂಪು, ಶೀತ ಕೆಮ್ಮ ಬರುತ್ತೆ ದ್ರಾಕ್ಷಿ ತಿಂದು. ಸುಳ್ಳು. ಯಾಕೆ ನಾನು ಉದಾಹರಣೆ ಕೊಡ್ತು, ದ್ರಾಕ್ಷಿ ಸೀಸನ್ ಬಂತು, ಆ ಮಾರ್ಕೆಟ್ತಾರ ಹೋಗಿ ತರ್ತಾರೆ, ಅಪರೂಪ ದ್ರಾಕ್ಷಿ ಸಣ್ಣ ಒಂದು ಗಬ 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 ತಿರ್ತಾರೆ. ಅಲ್ಲಿ ಧೂಳು ಕೂತಿರುತ್ತೆ, ಕ್ರಿಮಿಗಳು ಕೂತಿರ್ತವೆ, ಆಟೋಮೆಟಿಕ್ ಆಗಿ ಶೀತ ಕೆಮ್ಮ ಸ್ಟಾರ್ಟ್ ಆಯಿತು. ಹೋ, ದ್ರಾಕ್ಷಿ ತಿಂದೆ ಶೀತ ಆಯಿತು. ಅದೇ ದ್ರಾಕ್ಷಿಯನ್ನ ಕ್ಲೀನಾಗಿ ಸ್ಟ್ರಾಂಗ್ ಉಪ್ಪು ನೀರು ಮಾಡಿ ಕ್ಲೀನಾಗಿ ತೊಳೆದು 1 kg ತಿನ್ನಿ, ನಿಮ್ಗೆ ಶೀತನೂ ಆಗಲ್ಲ, ಕೆಮ್ಮು ಆಗಲ್ಲ. ಓಕೆ, ಸೊ ಎಷ್ಟು ಹೈಜಿನಿಕ್. ಹಾಂ, ಇದು ಹೈಜಿನಿಕ್ ಬಾರ. ಹಣ್ಣು ತಿನ್ನೋದು ಕೂಡ ಈ ಆ್ಯಪಲ್ ಮಾರಿರ್ತಾನೆ, ಅದಾಯ್ತಾ, ಒಂದಿಷ್ಟು ಹಿಂಗೆ ಬರ್ಸ್ಕೊಡ್ತಾನೆ. ಓ, ಆ್ಯಪಲ್ ತಿಂದೆ ಸ್ಟಾರ್ಟ್ ಆಯ್ತು ಹೊಟ್ಟೆ ನೋವು ಅಂತ. ಆ್ಯಪಲ್ ತಿಂದು ಹೊಟ್ಟೆ ನೋವು ಬರ್ತಿದ್ದಲ್ಲ, ಆ್ಯಪಲ್ ತೊಳೆದೇ ತಿಂದಿದ್ರೆ ನನಗೆ ಹೊಟ್ಟೆ ನೋವು ಬಂದಿದೆ. ಸೊ ಇವೆಲ್ಲ ನಾವೇನಂತ ಇದೆಲ್ಲ ಮೂಢನಂಬಿಕೆಗಳು ಅಂತ ಕರಿತೀವಿ ನಾವು. ನಿಮ್ಗೆ ಗೊತ್ತಿರ್ಬೋದು, ಈ ನಮ್ಮ ಬರದಲ್ಲಿ ಬಾಣಂತಿ ನೀರು ಕೊಡಲ್ಲ. ಬಾಣಂತಿಗೆ ಆಹಾರ ಕೊಡಲ್ಲ, ತರಕಾರಿ ಕೊಡಲ್ಲ, ಹಣ್ಣು ಕೊಡಲ್ಲ, ಬಾಳೆಹಣ್ಣು ತಿನ್ಬೇಡ, ದ್ರಾಕ್ಷಿ ಶೀತ ತಿನ್ಬೇಡ, ಬದನೆಕಾಯಿ ತಿನ್ಬೇಡ, ಮಂಜು. ಬಾಣಂತಿ ಬರೀ ಗಂಜಿ ಉಪ್ಪಿನಕಾಯಿ ಕೊಡ್ತಾರೆ. ಆ್ಯಕ್ಚುಲಿ ಬಾಣಂತಿಗೆ ಪೌಷ್ಟಿಕಾಂಶ ಜಾಸ್ತಿ ಬೇಕು, ನೀರೇ ಕೊಡಲ್ಲ. ಹೌದು, ಕೊಟ್ಟರೆ ತಪ್ಪಾಗುತ್ತೆ. ಕೊಡಲ್ಲ. ಈಗ ಒಳಗಡೆ ಕೊಟ್ಟಿರ್ತಾರೆ, ಹೊರಗಡೆ ಉತ್ಪತ್ತಿ ಆಗಬೇಕು. ಜೀವದಲ್ಲಿ ನೀರು ಉತ್ಪತ್ತಿ ಆಗುತ್ತಾ? ನಾವು ಅದೇ ಉದಾಹರಣೆ ಅಂತೇವೆ. ಅಲ್ಲಮ್ಮ, ನಿಮ್ಮ ಮನೇಲಿ ಹಸು ಬರುವಾಗುತ್ತೆ. ಹಸು ಬರುವಾದಾಗ ಹಿಂಡಿ ಬೂಸ ಅದು ಇದು ತಂದು ಹಾಕ್ತಾರೆ. ಯಾಕೆ ಕೊಟ್ಟಿರಾ? ಹಾಲು ಕೊಡುತ್ತೆ ಅಂತ. EMI ತಪ್ಕೊಂಡಿದೆ. ಇದು ಯಾಕಂತ ಹೇಳಿದ್ರೆ, ಇದು ಹಿಂದಿನ ಕಾಲದಲ್ಲಿ ಅತ್ತ ಸೊಸೆಯಿಂದ ಬಂದಿದ್ದು ನೋಡಿ. ಇದು ಸೊಸೆಗೆ ಬರ್ತಾಳೆ, ಕೊಡ್ಬೇಡ ಅವಳಿಗೆ, ಏನು ಕೊಡ್ಬೇಡ, ತುಪ್ಪ ಕೊಡಬೇಡ, ಹಣ್ಣು ಕೊಡಬೇಡ. ಈ ಬಾಣಂತನ ಮಲಗಿರ್ತಾಳಲ್ಲ, ಇದೇ ಸಮಯ ಅವಳನ್ನ ಬಗ್ಗಸ್ಲಿಕ್ಕೆ ಇದು ಲೋಕರಾಣಿ ಹೊಂದಿದೆ. ಬಾಣಂತಿಗೆ ಹಣ್ಣು ಕೊಡಬಾರ್ದು, ಬಾಣಂತಿಗೆ ನೀರು ಕೊಡಬಾರ್ದು. ಯಾಕೆ ನಿಮಗೆ ತಾಯಿ ಪ್ರಮಾಣ, ಮರಣ ಪ್ರಮಾಣ ಜಾಸ್ತಿ, ಶಿಶು ಮರಣ ಪ್ರಮಾಣ ಜಾಸ್ತಿ ಹೇಳಿ? ಈ ರೀತಿ ಸರಿಯಾಗಿ ಆಹಾರ ಕೊಡದೇ ಇರುವಂಥದ್ದು, ನೀರು ಕೊಡದೇ ಇರುವಂಥದ್ದು ಬಾಣಂತಿಗೆ ವೆರಿ ಇಂಪಾರ್ಟೆಂಟ್, ಬಹಳ ಬಹಳ ಮುಖ್ಯ.
ಸೊ ಬಾಣಂತಿಯರಿಗೆ ಇದು ಬಹಳ ಮುಖ್ಯ. ಆಮೇಲೆ ಎದೆ ಹಾಲು, ಪ್ರಾರಂಭ ಹಾಲು ಕೊಡಬೇಡ ಮಗುವಿಗೆ, ವಿಚಸ್ ಮಿಲ್ಕ್ ಅಂತಾರೆ, ಅದು ಮೂತದ್ದು ಕೊಡಬಾರ್ದು. ಆ್ಯಕ್ಚುಲಿ ಅದರಷ್ಟು ಒಳ್ಳೆ ಆಹಾರ ಯಾವುದೂ ಕೂಡ ಇಲ್ಲ, ಅಮೃತ ಕೂಡ ಇಲ್ಲ, ಅಷ್ಟು ಒಳ್ಳೆಯದು ಮಕ್ಕಳಿಗೆ. ಎದೆ ಹಾಲು ಕನಿಷ್ಠ 2 ವರ್ಷ ಎದೆ ಹಾಲು, ನೀವು ಗೊತ್ತಿರ್ಬೋದು ಎಷ್ಟು. ಈಗಲೂ ಹೆಣ್ಮಕ್ಳೇನು ಅವ್ರ ಶೇಪ್ ಹಾಳಾಗತ್ತೆ ಅಂತ ಕಾಯ್ತಾ ಇರ್ತಾರೆ, ಯಾವ 1 ವರ್ಷ ಆಗುತ್ತೆ, ಯಾಕಂದ್ರೆ ಶೇಪ್ ಹಾಳಾಗಲ್ಲ. ಇವರ ಮಗುವಿನ ಆರೋಗ್ಯದಿಂದ ಇವ್ರ ಶೇಪ್ ಇಂಪಾರ್ಟೆಂಟ್ ಇದೆ. ಸರ್ ಆಲ್ಸೋ ಸ್ಟೆಮ್ ಸೆಲ್ಸ್ ಕೂಡ ಇವಾಗ ಇತ್ತೀಚೆಗೆ ಕಲೆಕ್ಟ್ ಮಾಡಿ ಇಟ್ಕೊಂತಿದ್ದಾರೆ, ಲೈಕ್ ಆರ್ಗನ್ಸ್ ಅವರೇನೇ ಪ್ರೊಡ್ಯೂಸ್ ಮಾಡೋದು. ನಿಜ. ಬಟ್ ಯಾವುದು ಈ ಗರ್ಭಾವಸ್ಥೆ ಬಗ್ಗೆ ಎಲ್ಲ ನೀವು ಹೇಳ್ತಾರೆ, IVF ಅಂತಿದೆ, ಏಕೆಂಟು ಬೆಳೆಸಿ ಅದನ್ನು ಗರ್ಭಕೋಶಕ್ಕೆ ನಾವು ಬೂರಿಸಿ, ಈಗ ಆಧುನಿಕ ತಂತ್ರಜ್ಞಾನ, ಆಧುನಿಕ ತಂತ್ರ, ಯಾರಲ್ಲೂ ಒಬ್ಬರಲ್ಲಿ ಕೊರತೆ ಕಂಡು ಬಂತ ಅನ್ನೋದು ಅನುಸರಿಸ್ತಾರೆ. ಈಗ ಮುಂದುವರ್ಸ್ತಾನೆ, ಈ ಎದೆ ಹಾಲು ಕುಡಿಸೋದ್ರಿಂದ ಮಗುವಿನ ಬೆಳೆಗೆ ಚೆನ್ನಾಗಾಗುತ್ತೆ. ಮಗುವಿಗೆ ವಾಂತಿ ಭೇದಿ ಬರಲ್ಲ, ಮಗುವಿನ ಮುಖ ಸತ್ತು ಮಾಡ್ತಾವೆ. ಸತ್ತು ಮಾಡಿದಾಗ ಮಗುವಿನ ಮುಖ ಒಳ್ಳೆ ರೌಂಡ್ ಶೇಪಾಗಿ ಉಳಿತಾರೆ, ಮುಖದ ಮೂಳೆಗಳು ಗಟ್ಟಿಯಾಗಿ ಕಳೀತವೆ. ಯಾವ ತಾಯಿ ಕನಿಷ್ಠ 2 ವರ್ಷ ಎದೆ ಹಾಲು ಕೊಡ್ತಾಳೆ, ಅವಳಿಗೆ ಗರ್ಭಕೋಶದ ಕ್ಯಾನ್ಸರ್ ಬರಲ್ಲ, ಎದೆ ಕ್ಯಾನ್ಸರ್ ಬರಲ್ಲ, ಆ ತಾಯಿಗೆ ರಕ್ತದೊತ್ತಡ, ಹೈ BP ಅಂತಲ್ಲ, BP ಕಾಯಿಲೆ ಬರಲ್ಲ, ಶುಗರ್ ಕಾಯಿಲೆ ಬರಲ್ಲ. ಇವೆಲ್ಲ ಎದೆ ಹಾಲು ಅನ್ನಿಸೋದ್ರಿಂದ ಆಗೋ ಅನುಕೂಲಗಳು. ಇದು ಅರಿವು ಕಡಿಮೆ, ಅರಿವು ಮೂಡುತ್ತೆ. ಆಸ್ಪತ್ರೆಯಲ್ಲೂ ಕೂಡ, ಯಾವ ಆಸ್ಪತ್ರೆಯಲ್ಲೂ ಕೂಡ ಇಷ್ಟು ಕೂತ್ಕೊಂಡು 10 ನಿಮಿಷ ಭಾಷಣ ಮಾಡಲಿಕ್ಕೆ ಡಾಕ್ಟ್ರಿಗೆ ಸಮಯ, ಯಾಕಂದ್ರೆ ಮತ್ತೊಂದು ಪೇಷಂಟ್ ಆಯ್ತು, ಮತ್ತೆ ಡೆಲಿವರಿ ಆಯ್ತಾ, ಡಿಸ್ಚಾರ್ಜ್ ಮಾಡು, ಬಿಲ್ ಬರೆದು ಕಳಿಸು. ಯಾಕೆ ನೀವು ತಾಯಿಗೆ ಎಜುಕೇಟ್ ಮಾಡಲ್ಲ? ಟೈಮ್ ಇಲ್ಲ. ಸೊ ನಾ ಹೇಳೋದಷ್ಟೇ, ನೀವು ಯಾವಾಗ ನೀವು ಅವರಿಂದ ವೆನ್ ಯು ಆರ್ ಪೇಯ್ಡ್ ಅಲ್ವಾ, ಅವ್ರಿಗೆ ಎಜುಕೇಟ್ ಮಾಡಿ, ಮನವರಿಕೆ ಮಾಡಿ. ತಾಯಿನ ಉಪವಾಸ ಕೆಡಬೇಡಿ. ದೊಡ್ಡ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿರ್ತಾರೆ, ಆದ ತಾಯಿನ ಉಪವಾಸ ಕೆಡಿತಾರೆ. ಯಾಕಿದೆ ಅಲ್ಲಿ ವೈದ್ಯರು ಎಜುಕೇಟ್ ಮಾಡಿರಲ್ಲ ಅವ್ರಿಗೆ. ಮನೆಗೆ ಬಂದ ತಕ್ಷಣ ಅದು ತಿನ್ಬೇಡಿ, ಇದು ಶೀತ ಆಗುತ್ತೆ, ಇದು ಸ್ವೀಟ್ ಆಗುತ್ತೆ. ಇದು ಮೂಲ ಸಮಸ್ಯೆ. ಸೊ ಈಗ ನ್ಯಾಚುರಲ್ ಆಗಿ, ಈಗ ನಾನು ಕೇಳ್ಪಟ್ಟಾಗೆ, ನನ್ನ ಸ್ವಲ್ಪ ಜನ ಸ್ನೇಹಿತರಾಗಿ ಅಥವಾ ವ್ಯಕ್ತಿಗಳಾಗಿ, ನನಗೆ ಚಿಕನ್ ತಿಂದರೆ ತುಂಬ ಇಟ್ಟು, ಅಥವಾ ನನಗೆ ಈಗ ಯಾವುದನ್ನ ಕಬ್ಬಿನಲ್ಲಿ ತಿಂದರೆ ತುಂಬ ಆಗುತ್ತೆ ದೇಹಕ್ಕೆ, ಅದೆಲ್ಲ ಮುಟ್ಟೋದೇ ಇಲ್ಲ. ಮಾಂಸ ಮಟನ್ ಏನಾದರೂ ಬಿದ್ದರೆ ನನಗೆ ಸ್ವಲ್ಪ ಕೋಲ್ಡ್ ಆಗುತ್ತೆ, ಅಥವಾ ಮಜ್ಜಿಗೆ ಕುಡಿದ್ರೆ, ಎಣ್ಣೆ ಕುಡಿದ್ರೆ ದೇಹ ತಂಪಾಗುತ್ತೆ. ತಲೆಗೆ ಎಣ್ಣೆ ಹಚ್ಚಿದ್ರೆ, ಫಾರ್ ಎಕ್ಸಾಂಪಲ್ ಎಣ್ಣೆ ಹಚ್ಚಿ ಇಡೀ ದಿನ ಇದ್ದರೆ ಫುಲ್ ದೇಹ ತಂಪಾಗುತ್ತೆ. ಇದಕ್ಕೆ ಏನು ಅಂತ ಸರ್? ಈಗ ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಮೊದಲಿಂದ ರೂಢಿ ಬರೋದು ಅಭ್ಯಾಸ. ಅದೇನಾದ್ರು ಉದಾಹರಣೆ ಹೇಳಿದ್ನಲ್ಲ, ಈಗ ನೀವು ತಲೆಗೆ ಎಣ್ಣೆ ಹಚ್ತೀರ, ಸ್ವಲ್ಪ ಹೊರಗಡೆ ಬಿಸಿಲು ಹೋದಾಗ ನಿಮಗೆ ವಿಟಮಿನ್ D3 ಉತ್ಪತ್ತಿ ಆಗುತ್ತೆ, ದೇಹಕ್ಕೆ ಸ್ವಲ್ಪ ಉಲ್ಲಾಸ ಅನಿಸುತ್ತೆ. ಆಮೇಲೆ ಸೂರ್ಯನ ಕಿರಣ ನೇರವಾಗಿ ನಿಮಗೆ ಬಿದ್ದಾಗ ಅದ್ರ ಹೀರ್ಕೊಳ್ಳುತ್ತೆ, ಅವಾಗ ನಿಮ್ಗೆ ದೇಹದ ಉಷ್ಣಾಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಎಣ್ಣೆ ಹಚ್ಕೊಂಡು ಮನೇಲಿರೋದಕ್ಕಿಂತ ಹೊರಗಡೆ ಹಾಕ. ಒಂದು ಎರಡನೇದಾಗಿ ಚಿಕನ್ನು ಅಂತ ಹೇಳಿದ್ರಲ್ಲ, ಎಲ್ಲ ಎರಡೂ ಅಂಶ ನಾವು ಗಮನಿಸಿ. ಇನ್ನಂತ ಹೇಳಿದ್ರೆ, ಈಗಿನ ಕಾಲದ ಚಿಲ್ ಗೊತ್ತಿಲ್ಲ ನಮಗೆ. ಈಗ 1 kg ಚಿಕನ್ ಅವನಿಗೆ ಲಾಸ್ ಆಗೋದಕ್ಕೆ ಚುತ್ತಾನೆ ಕೆಮಿಕಲ್, 3 kg ಆಗಿ ಬೇಗ. ಸೊ ಅದರಿಂದ ಕೂಡ ಅವನಿಗೆ ಅಲರ್ಜಿ ಆಗಿರ್ಬೋದು. ಅವನಿಗೆ ಚಿಕನ್ ಮಾಂಸದಿಂದ ಆಗದಿರಲೇ ಇರ್ಬೋದು, ಆ ಚಿಕನ್ನ ಪ್ರಿಸರ್ವ್ ಮಾಡಲಿಕ್ಕೆ ಅಥವಾ ದಪ್ಪ ಮಾಡಲಿಕ್ಕೆ ಏನು ಕೆಮಿಕಲ್ ಹಾಕ್ತಾರೆ, ರಾಸಾಯನಿಕ ಬಳಸ್ತೀರಿ, ಅದು ಮನುಷ್ಯನಿಗೆ ಆಗದೆ ಇರ್ಬೋದು, ವಾಂತಿ ಭೇದಿ ಸ್ಟಾರ್ಟ್ ಆಗದಿರ್ಬೋದು. ಇಲ್ಲ ಆ ಚಿಕನಲ್ಲಿ ಪ್ರೋಟೀನ್ ಅಂಶ ಇರ್ತಾವಲ್ಲ, ಕೆಲವು ಪ್ರೋಟೀನ್ಗಳು, ಇವನ್ ಚಿಕನಲ್ಲಾಗಲಿ ಮಟನ್ನಾಗಲಿ ಕೆಲವು ಪ್ರೋಟೀನ್ಗಳಿರ್ತವೆ. ಆ ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಅಲರ್ಜಿ ಆಗಿರ್ಬೋದು. ಇಲ್ಲ ಹಾಕುವ ಸಾಂಬಾರಿಗೆ ಪದಾರ್ಥ, ಸಾಂಬಾರು ಅಂತ ಹೇಳ್ತೀವಿ, ಆ ಸಾಂಬಾರು ಹಾಕುವ ಕೆಮಿಕಲ್ ರಾಸಾಯನಿಕ ಹಾಕಿರ್ತಾರೆ ಕೆಡಬಾರದು ಅಂತ, ಅದು ಕೂಡ ಅಲರ್ಜಿ ಆಗಿದೆ. ಓಕೆ. ಹಾಗಾಗಿ ಅವನಿಗೆ ನಾವು ಫಸ್ಟು ವಿವರವಾಗಿ ಅವನನ್ನು ನಾವು ಜಾಗ್ರತೆ ತಗೋಬೇಕಾಗುತ್ತೆ. ಈ ಫಸ್ಟ್ ಟೈಮ್ ಏನಿಗೆ ತಿಂದಾಗ ಮಟನ್ ತಿಂದಾಗ ಆಯ್ತಾ, ಅಥವಾ ಈ ಸಲ ಮಟನ್ ತಿಂದಾಗ ಆಯ್ತಾ, ಈ ಸಲ ಚಿಕನ್ ತಿಂದಾಗ ಹಿಂಗಾಯ್ತನಪ್ಪ, ಅಥವಾ ಪ್ರತಿ ಸಲ ತಿಂದಾಗೂ ನಿಂಗೆ ಹಿಂಗಾಗುತ್ತಾ,
ಅವನು ಡಿಟೈನ್ ದೂರ ತಗೊಂಡು ಅವನು ಅವೆಲ್ಲ ಇದು ಮಾಡಿ ಯಾಕೆ ಬಂತು. ಬಟ್ ಯಾವುದು ಹೀಟು ಯಾವುದು ಕೋಲ್ಡ್ ಅಂತ ನಮ್ಮ ಇಲ್ಲ ಇಲ್ಲ. ಬಟ್ ಹೇಳಿದಲ್ಲ, ಈಗ ಜ್ಯೂಸ್ ಕುಡಿದಾಗ ಲಿಕ್ವಿಡ್ ಅದು ಆಟೋಮೆಟಿಕ್ ಆಗಿ ಬಾಡಿ ಡಿಟಾಕ್ಸಿಫೈ ಆಗುತ್ತೆ, ದೇಹ ಉಲ್ಲಾಸ ಆಗ್ತದೆ. ಈಗ ಲಿಂಬೆ ಹಣ್ಣಲ್ಲಿ ಯೂಸಲ್ಲಿ ವಿಟಮಿನ್ ಸಿ ಇರುತ್ತೆ, ಅದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಐತೆ. ಇಸ್ ವೆರಿ ಗುಡ್. ಒಳಗಡೆ ಬಾಡಿಲಿ ಜೀವಕೋಶಗಳು ಡ್ಯಾಮೇಜ್ ಆಗೋದನ್ನು ತಡೀತದೆ. ಈ ರೀತಿಯ ಉಪಯೋಗ ನಾವು ವೈಜ್ಞಾನಿಕವಾಗಿ ಹೇಳ್ಬೋದು ವಿನ ಈ ಕೋಲ್ಡು ಅದನ್ನು ತಪ್ಪಂತ ಹೇಳ್ತಾ ಇಲ್ಲ. ಬಟ್ ನಮ್ಮ ವೈದ್ಯಕೀಯ ಪದ್ಧತಿ ನಾವು ಕೋಲ್ಡು ಅದು ಹೀಟು ಅಂತ ನಾವು ಹೇಳಿ. ಸೊ ಈಗ ನಾವು ಅಲೋಪತಿ ಯಾವ್ದಾರ ಮೆಡಿಸಿನ್ ತೊಗೊಂಡ್ರೆ ಇಮಿಡಿಯೇಟ್ ಸೈಡ್ ಎಫೆಕ್ಟ್ಸ್ ಕಾನ್ಸೆಪ್ಟ್, ಮುಗಿದ ಮೇಲೆ ತೂವೆ, ಕೈ ಮೇಲೆ ಗುಲ್ಲ ಹೋಗೋದು, ಅಲರ್ಜಿ. ಸೊ ಅದಕ್ಕೆ ಆ್ಯಟಿಟ್ಯೂಡ್ ಸಪ್ರೇಟಾಗಿ ತೊಗೋಬೇಕಾಗತ್ತೆ, ಸೈಡ್ ಎಫೆಕ್ಟ್ಸ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಮಾಡಿ. ಹೌದು, ನಿಮಗೆ ಮಾತ್ರ ಸೈಡ್ ಎಫೆಕ್ಟ್ ಆಗದೆ ಮಾತ್ರ ನೀವು ಚಿಕಿತ್ಸೆ ಹೋಗ್ಬೇಕಾಗುತ್ತೆ, ಇಲ್ಲಂತಾದರೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ ಸರ್, ನಿಮ್ಮ ಇನ್ಪುಟ್ಸಲ್ಲಿ ಓವರ್ ಆಲ್ ಅನುಭವ ಈ ಪಾಡ್ಕಾಸ್ಟಲ್ಲೂ ಜೀವಶೈಲಿ ಹೇಗಿರಬೇಕು ಸರ್? ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಶುರುವಿಂದ ಇವತ್ತಿನ ನಾನು ಡಿಸಿಪ್ಲಿನ್ ಆಗ್ತೀನಿ ಅಂದರೆ ಯಾವ ರೀತಿ, ಯಾವ ಟೈಮಿಂಗ್ಸಲ್ಲಿ ಫುಡ್ಡು, ಮತ್ತು ಹೊರಗಡೆ ಇವಾಗ ಡೈಲಿ ಬ್ಯುಸಿ ಇರೋ ಶೆಡ್ಯೂಲಲ್ಲೂ ಎಷ್ಟು ಹೊತ್ತು ಒಂದು ಮೆಡಿಟೇಷನ್ ಆಗಲಿ ಅವನು ಸ್ವಂತ ಟೈಮಿಂಗ್ಸ್ ಎಷ್ಟು ಕೊಡಬೇಕು? ಈಗ ಸೂಕ್ಷ್ಮವಾಗಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ಆರೋಗ್ಯವರಿತವಾಗಿ ಉಲ್ಲಾಸವಿರಬೇಕಾದ್ರೆ ಮೊದಲನೇ ಮಾಡಬೇಕಾದ್ರೆ ಸೂರ್ಯೋದಯಕ್ಕಿಂತ ಬಗೆಯಾಗಿ. ಅದಕ್ಕೆ ಕಾರಣಗಳು ಇದ್ದಾವೆ. ಓಕೆನಾ? ಆಮೇಲೆ ಹೇಳಿದಾಗೆ 9 ರಿಂದ 10 ಎದ್ದ ತಕ್ಷಣ ಸ್ನಾನ, ಧ್ಯಾನ, ಇಲ್ಲ ಯೋಗಾಸನ, ಇಲ್ಲ ವಾಕಿಂಗ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು. ಈಗ ನಮ್ಮಲ್ಲಿ ವಾಕ್ ಮಾಡ್ತಾರೆ ಸ್ನೇಹಿತರು 3-4 ಜನ ಹೋಗ್ತಾರೆ, ಅವ್ರ ಬಿಸ್ನೆಸ್ ವಿಷಯ ಮಾತಾಡ್ತಾ ಹೋಗ್ತಾರೆ. ಹೆಣ್ಮಕ್ಳಾದ್ರು ನನಗಟ್ಟ ಆಗ ಮಾಡ್ದಾಗ ನಿನ್ಗಂಡ ಹಿಂಗೇನಾಯಿತು, ನನ್ನ ಮಗಲ್ಲಿದ್ದಾನೆ, ನಿನ್ನ ಮಗ, ಅದು ಪೊಟ್ಟಿ ಕಳಿಸ್ತಾರೆ. ಅದು ಕ್ಯಾಟ್ ವಾಕ್. ಅದು ಇಂಪ್ಯಾಕ್ಟ್ ಏನಾಗುತ್ತೆ, ಇವರು ತೂಕ ಜಾಸ್ತಿ ಆಗತ್ತೆ ಬಿಟ್ರು ಕಮ್ಮಿ. ಯಾಕಂದ್ರೆ ಕ್ಯಾಟ್ ವಾಕ್ ಮಾಡ್ತಾರೆ, ವಾಕಿಂಗ್ ಮಾಡಿ ಜೀವ ಸ್ವಲ್ಪ ಅಲ್ಲಾಡ್ತಿರುತ್ತೆ, ಒಳ್ಳೆ ಜೀರ್ಣರಸ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. 1 ಮಸಾಲೆ ದೋಸೆ ತಿನ್ನೋದು 4 ಮಸಾಲೆ ದೋಸೆ ತಿನ್ನ ವಾಕಿಂಗ್ ಆದಮೇಲೆ ಅದು ವಾಕಿಂಗ್ ಅನ್ನೋದು. ವಾಕಿಂಗ್ ಅಂದ್ರೆ ಹೇಗಿರ್ಬೇಕಂತ ಹೇಳಿದ್ರೆ ಬ್ರಿಸ್ಕ್ ವಾಕ್ ಅಂತ ಹೇಳಿ. ನಿಮ್ಗೆ ಎಮರ್ಜೆನ್ಸಿನೋ ಫೋನ್ ಬಂತು, ಹೋಗ್ತಾ ಇದ್ದೀರಾ, ಇಲ್ಲ ಎಮರ್ಜೆನ್ಸಿ ಬಸ್ ಕ್ಯಾಚ್ ಮಾಡಬೇಕು, ಟ್ರೈನ್ ಕ್ಯಾಚ್ ಮಾಡಬೇಕು, ಬೈಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಹೇಗೆ ಹೋಗ್ತೀರಿ? ಸ್ವಲ್ಪ ಯೂಟೆನ್ಸ್ ಅದನ್ನು ಮಿಲಿಟ್ರಿ ವಾಕ್, ಬ್ರಿಸ್ಕ್ ವಾಕ್ ಅಂತ. ಆ ಬ್ರಿಸ್ಕ್ ವಾಕ್ ಕನಿಷ್ಠ 20 ರಿಂದ 30 ನಿಮಿಷ ನೀವು ಬ್ರಿಸ್ಕ್ ವಾಕ್ ಮಾಡಿದರೆ ನಿಮಗೆ ಈ ಏನೆಲ್ಲ ಕಾಯಿಲೆಗಳು ನಾವು ದೊರಳ್ತಾ ಇದ್ದೀವಿ, ಆಲ್ಮೋಸ್ಟ್ ಶುಗರ್ ಆಗಲಿ, BP, ನಿಮಗೂ ನಾವು ಇನ್ನೂ ಕೂಡ ಹೇಳಕ್ಕೆ ಹೇಳ್ತೇನೆ. ಈಗ ಒಬ್ಬ BP ಶುಗರ್ ಇರುವ ವ್ಯಕ್ತಿ ಈ ರೀತಿ ಬ್ರಿಸ್ಕ್ ವಾಕ್ 30 ನಿಮಿಷ ಮಾಡೋದಂತಾದರೆ 80% ಈ ವಾಕಿಂಗಲ್ಲೇ ಅವನ ಕಾಯಿಲೆ ಕಮ್ಮಿ ಆಗ್ತದೆ. ಸೊ ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಅದು ಬ್ರಿಸ್ಕ್ ವಾಕ್. ನೀ ವಾಕಲ್ಲ, ಈ ಕ್ಯಾಟ್ ವಾಕ್ ಅಲ್ಲ ಸರ್. ಆದರೆ ಈ ವಾಕಿಂಗಲ್ಲಿ 2 ಥರ ಇದೆ. ಒಂದು ಬ್ರಿಸ್ ವಾಕ್ ಏನು ಹೇಳಿದ್ರಿ, ಅದಾದಮೇಲೆ ಇನ್ನೊಂದು ನೀ ಯೂಸ್ ಮಾಡಲ್ಲ ವಾಕಿಂಗಲ್ಲಿ. ಆಲ್ಮೋಸ್ಟ್ ನಾನು ನೋಡ್ದಲ್ಲಿ ನೀ ಯೂಸ್ ಮಾಡಲ್ಲ, ಮಂಡಿ ಯೂಸ್ ಮಾಡಿ ವಾಕಿಂಗ್ ಮಾಡಲ್ಲ. ವಾಕಿಂಗಲ್ಲೇ 2 ಥರ ಬರುತ್ತೆ. ಅದು ಫಿಟ್ನೆಸ್ ಗೋತ್. ಜಸ್ಟ್ ವಾಕಿಂಗ್ ಆದರೆ ನೀವು ಹಿಪ್ಸ್ ಯೂಸ್ ಮಾಡಿ ವಾಕಿಂಗ್ ಮಾಡ್ತೀರಾ. ರನ್ನಿಂಗ್ ಆದರೆ ಮಾತ್ರ ನೀಸ್ ಯೂಸ್ ಮಾಡೋದು. ಸೊ ನೀವು ಹೇಳಿದ ಬ್ರಿಸ್ಕ್ ವಾಕಿಂಗ್ ಓನ್ಲಿ ಹಿಪ್ ಯೂಸ್ ಮಾಡಿ ವಾಕ್ ಮಾಡೋ ಇಂಟೆನ್ಸಾಗಿ ಸೊಂಟ, ಕೋರು, ಬ್ಯಾಕ್ ಮಸಲ್ಸು, ಹ್ಯಾಂಡ್ಸು ಎಲ್ಲ ಯುಟಿಲೈಸ್. ಹೌದು. ಇಡೀ ಬಾಡಿ ವೈಬ್ರೇಟ್ ಆಗುತ್ತೆ. ನಾನು ಆ ಬ್ರಿಸ್ಕ್ ವಾಕ್ ಮಾಡಿದಾಗ ಏನಾಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಗೆ ಗೊತ್ತಾಗಬೇಕು ಯಾವಾಗ ನಿಮಗೂ ವಾಕಿಂಗ್ ಅನ್ಸಿಗತ್ತಾರೆ, ಯು ಶುಡ್ ಫೀಲ್ ಯುವರ್ ಹಾರ್ಟ್ ರೇಟ್. ಡಬ್ 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 ಸೊ ಇಟ್ ಶುಡ್ ಬೀಟ್ 60% ದ್ಯಾನ್ ದಿ ನಾರ್ಮಲ್ ಬೀಟ್ ಮಿನಿಮಮ್ ಅಟ್ಲೀಸ್ಟ್. ಓಕೆ, ಆವಾಗ ನಿಮ್ಗೆ ಉದಾಹರಣೆಗೆ 80 ಹೊಡ್ಕೊಳ್ತಾ ಇದೆ ಅಂತ ತಿಳ್ಕೊಳ್ಳಿ, ಒಂದು 140 ನಡ್ಕೋಬೇಕು ನಿಮ್ಗೆ ಹಾರ್ಟ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಇಂಟು 2 ಹಾಫ್ ಆನ್ ಅವರ್. ಆವಾಗ ಹೆಂಗೆ ಸ್ವಲ್ಪ ಅದು ವಾಕಿಂಗ್. ಇಲ್ಲ ನೀವು ಕ್ಯಾಟ್ ವಾಕ್ ಮಾಡಿದರೆ ಇದೇ ಸಮಸ್ಯೆ. ಅದೇ ವಾಕಿಂಗ್ ಜಾಸ್ತಿ ಆಗೋದು ಬಿಟ್ಟರೆ ತೂಕ ಅಂತೂ ಯಾವ ಕಾರಣಕ್ಕೂ ಕಮ್ಮಿ ಆಗಲ್ಲ, ನಿಮ್ಗೆ ಯಾವ ರೀತಿ ಬೆನಿಫಿಟ್ ಕೂಡ ಇಲ್ಲ.
ಇದು ವಾಕಿಂಗ್ ಬಗ್ಗೆ. ಆಮೇಲೆ ಧ್ಯಾನ ನಿಮ್ಗೆ ಹೇಳಿದೆ, ಅರ್ಧ ಗಂಟೆ ದೇವರ ಬಗ್ಗೆ ಸ್ವಲ್ಪ ಧ್ಯಾನ. ಆಮೇಲೆ 9ರಿಂದ 10 ಗಂಟೆ ತನಕ ಊಟ, ಮಧ್ಯಾಹ್ನ 2 ಗಂಟೆ ಊಟ, ರಾತ್ರಿ 10 ಗಂಟೆ ಒಳಗೆ ಸೇವಿಸಿ ಮಲಗಿದ್ರೆ. ಬಟ್ ವಾಟ್ ಇಸ್ ಅ ಬೆಡ್ ಟೈಮ್ ನೀವು ರೆಕಮೆಂಡ್ ಬೆಡ್ ಟೈಮ್ ಯಾವಾಗ ಹೋದ್ರೆ ಒಳ್ಳೆ? early to get up is better, at least from between 9 to 10. ಎಷ್ಟು ಅವರ್ ಸ್ಲೀಪ್ ಇಸ್ ಇಂಪಾರ್ಟೆಂಟ್? ಯಾವ್ದು ಮಲಿಕೋದು? ಸರ್ ಹೇಳ್ತಾರೆ 7 to 8 hours ಬೇಕಂತ, ಬಟ್ ಇಂದಿನ ಜೀವನ ಶೈಲಿಯಲ್ಲಿ 7 to 8 hours ಮಾಡಲ್ಲ. ಐ ಸೇ 6 hours ಸ್ಲೀಪ್ ನೆಸಸರಿ ಬಾಡಿ ದಿಸ್ ಹುಷಾರಿಲ್ಲದೆ ಜಾಸ್ತಿ ಸ್ಲೀಪ್ ಮಾಡೋಷ್ಟು ಅನುಕೂಲ. ಓಕೆ, ಈಗ ಕೊನೆಯದಾಗಿ ಒಂದು ಮಾತು ಹೇಳಿದೆ, ಜೀವನ ಶೈಲಿ ಮತ್ತು ನಾನು ರಾಜಕೀಯ ಇಚ್ಛಾಶಕ್ತಿ ಬಹಳ ಮುಖ್ಯ. ಯಾಕಂದ್ರೆ ನೀವು ಯುವಕರು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿ. ರಾಜಕೀಯ ಇಚ್ಛಾಶಕ್ತಿ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ವಿ. ಉದಾಹರಣೆಗೆ ಈಗ ಈ ಕೆಲವು ಹಳ್ಳಿಗಳಲ್ಲಿ ಈಗ ಒಂದು ಬಾಣಂತಿನಾಗಲಿ ಪ್ರೆಗ್ನೆಂಟ್ ವುಮನ್ಗೆ ಹಾಸ್ಪಿಟಲೇ ಮಾಡ್ತಾರೆ, ಸರಿಯಾದ ರೂಮಿನ ವ್ಯವಸ್ಥೆ ಇಲ್ಲ. ರಾಜಕೀಯ ವ್ಯವಸ್ಥೆ ಆಟೋದಲ್ಲಿ ಕರ್ಕೊಂಡ್ಬರ್ಬೇಕು, ಎತ್ತಿನ ತಂದಿತ್ತು. ನಿಮ್ಗೊಬ್ಬರು ಗೊತ್ತಿರ್ಬೋದು, ಆ ಹಳ್ಳಿಯಿಂದ ಆಸ್ಪತ್ರೆ ಬರೋ ಆ ರೋಡಲ್ಲಿ ಹೆರಿಗೆ ಆಗಿರ್ತಾರೆ. ಆ ಜೊತೆ ಬೆಂಗಳೂರಲ್ಲಿ ಇದು ಅರಿವಿಲ್ಲ. ಇಲ್ಲ, ಬೆಂಗಳೂರಿಗೆ ಇಲ್ಲ, ಇದು ಅರಿವಿಲ್ಲ. ಯಾರಿಗೂ ಹೊರಗಡೆ ಹೋದಾಗಲೇ ಅರಿವು. ಹೌದು. ಆಮೇಲೆ ಶಿಕ್ಷಣ, ಆರೋಗ್ಯಕ್ಕೆ ಶಿಕ್ಷಣ ಮಹಾ ಮುಖ್ಯ. ಅರ್ಥೈತೆ. ಸೊ ಹಾಗಾಗಿ ಇದೆಲ್ಲ ಯಾರು ಮಾಡಬೇಕಾಗಿರೋದು? ರಾಜಕೀಯ ವ್ಯಕ್ತಿಗಳು. ರೋಡಿನ ಸಂಬಂಧವಾಗಿ ಆಸ್ಪತ್ರೆ ವ್ಯವಸ್ಥೆ ಆಗಲಿ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದಾಗಲಿ, ಶೌಚಾಲಯ ನಿರ್ಮಾಣ ಮಾಡೋದಾಗಲಿ. ನಿಮ್ಗೆ ಗೊತ್ತಿರ್ಬೋದು, ಈಗ ಕೇಂದ್ರ ಸರ್ಕಾರ ಬಂದಮೇಲೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ 12 ಕೋಟಿ ಶೌಚಾಲಯಗಳನ್ನು ನಿರ್ಮಿಸಿ. ಹೌದು. ಸಬ್ಸಿಡಿಸೈಸ್ ಮಾಡಿದ್ರು ಎಲ್ಲ ಕಡೆ ಹೋಗಿ. ಹೌದು. ಯಾಕೆ ಹೇಳಿ, ಈಗ ಹೆಂಗ್ ಮಕ್ಕಳು ಪಾಪ ನಾಚಿಕೆ, ಬೆಳಗಾಗಿಂತ ಮೊದಲು ತಂಬೆ ಇಟ್ಕೊಂಡು ಬಯಲಿಗೆ ಹೋಗ್ತಾ ಇದ್ರು. ಅಲ್ಲಿ ಕರಡಿ ಕಾಟ ಇಲ್ಲ, ಕೆಳಗಡೆ ಸರಿಗೆ ಕಾಣಲ್ಲ, ಹಾವು, ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಆರೋಗ್ಯಕ್ಕೂ ಪೊಲಿಟಿಕಲ್ಲು ರಾಜಕೀಯ ಇಚ್ಛಾಶಕ್ತಿ ಅಂತ ಹೇಳ್ತದ ಅವನು ಭಾಳ ಇಂಪಾರ್ಟೆಂಟ್. ಸರ್, ತುಂಬ ಇನ್ಫಾರ್ಮೇಷನ್ ಶೇರ್ ಮಾಡಿದ್ಯಾ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕೊಡೋದಾಗಿ ನನ್ನ ಅಷ್ಟೇ, ಈ ಆರೋಗ್ಯಕರ ಜೀವನವನ್ನು ರೂಢಿಸ್ಕೊಂಡು ಈಗಿನ ಪೀಳಿಗೆ ಮುಂದೆ ಬರುವ ಇವರಿಗೆ ಮಾರ್ಗದರ್ಶಕರಾಗಿರಬೇಕು. ಯಾವ ರೀತಿ ಹೇಳಿದಲ್ಲಿ ಏನೆಲ್ಲ ನಾವೀಗ ಚರ್ಚೆಗಳನ್ನು ಮಾಡಿದ್ವಿ, ಅದನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗಳು ಆರೋಗ್ಯಕರವಾಗಿ ಬದುಕಲಿಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಯುವ ಪೀಳಿಗೆಗಳ ಆರೋಗ್ಯಕರವಾಗಿದ್ದರೆ ದೇಶ ಸಮೃದ್ಧಿ ಆಗುತ್ತೆ. ನಮ್ಮ ಒಟ್ಟು ಹೌದೇ. ಉದಾಹರಣೆ ಈಗ ಈ ದುಶ್ಚಟ, ಈಗ ತಂಬಾಕು ಸೇವನೆ, ನೀವು 100 ಕ್ಯಾನ್ಸರ್ ಕೇಸಸ್ ತಗೊಂಡ್ರೆ 30 ಕ್ಯಾನ್ಸರ್ ಕೇಸಸ್ ತಂಬಾಕಿಂದಲೇ ಬರ್ತಾ ಇದೆ. ತುಂಬ ಜನಕ್ಕೆ ಅರಿವಿಲ್ಲ ಸರ್. ಅದು ಇಲ್ಲ, ನನಗೆ ಬರ್ತಿಲ್ವಲ್ಲ, ನನಗೆ ಬಂದಾಗ ನೋಡಿ. ಹೌದು, ಅದು ಹೇಳ್ತಾರೆ. ಹಂಗಾರೆ ನನ್ನ ತಾಕ 100 ಬೀಡಿ ಕಟ್ಟು ದಿನಕ್ಕೆ 3 ಬೀಡಿ ಕಟ್ಟಿ ಸೇರ್ತಾ ಇದ್ದೆ, ಅವನು 5 ವರ್ಷ ಬದುಕಿದ್ದಾನ. ಬಟ್ ಏನು ಕೇಳಿದ್ರೆ ಒಬ್ಬೊಬ್ಬರ ದೇಹ ಸ್ಥಿತಿ ಇದು ಬಲಿಯಾಗ್ತಾ ಇದೆ. ಇದೇನಾಗ್ತಿದೆ, ಅವನೊಂದು ಅವಲಂಬಿತ ಆಗಿರೋ ಸಂಸಾರಕ್ಕೂ ಹೊಡೆತ, ದೇಶಕ್ಕೂ ಕೂಡ ಹತ್ತ, ದೇಶಕ್ಕೆ ಆರ್ಥಿಕ ನಷ್ಟ. ಈ ಕ್ಯಾನ್ಸರ್ ಪ್ರಮಾಣದಿಂದ ನಮ್ಮ ದೇಶ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ GDP ಅಷ್ಟೇ 1% ಕಡಿಮೆ ಆಗಿದೆ ಬಿಕಾಸ್ ಆಫ್ ದಿಸ್. ಸೊ ಏನಾಗುತ್ತೆ ಅಂದರೆ, ಈಗ ಒಬ್ಬ ವ್ಯಕ್ತಿ ನಿಮ್ಗೆ ಗೊತ್ತಿರ್ಬೋದು, ಈಗ ಒಂದು ಗ್ರಾಮದಿಂದ ಒಂದು ಸಮುದಾಯದಿಂದ ಒಂದು ಹೋಬಳಿ ಅಂತ ಹೇಳ್ತೀವಿ, ಹೋಬಳಿ ಸೇರಿ ಒಂದು ಏನಿದೆ ಗ್ರಾಮ ಸೇರಿ ತಾಲೂಕು, ಹನಿಗೂಡಿ ಎಲ್ಲ ಅಂತ. ಅದೇ ರೀತಿ ಒಬ್ಬ ವ್ಯಕ್ತಿಯ ಆರೋಗ್ಯ ಇಡೀ ದೇಶದ ಮೇಲೆ ಪರಿಣಾಮ ಆರ್ಥಿಕವಾಗಿ. ಸೊ ಹಾಗಾಗಿ ನಾವೇನು ಒಂದು ಬಯಸುವಂತ ಹೇಳಿದ್ರೆ, ಯುವಕರು ಯಾರೂ ಕೂಡ ಈ ದುಶ್ಚಟಗಳಿಗೆ ಬಲಿಯಾಗದೆ ಹೌದು ಆರೋಗ್ಯಕರ ಜೀವನ ಸಾಧಿಸಿ ಮುಂದೆ ನಮ್ಮ ದೇಶ ಸಮೃದ್ಧ ಭರಿತ ದೇಶ ಆಗಲಿ. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್ ಕಮಿಂಗ್ ಟು ಅವರ್ ಪಾಡ್ಕಾಸ್ಟ್. ದಿಸ್ ಇಸ್ ಎಪಿಸೋಡ್ 2. ಬಟ್ ನಿಮ್ಮ ಇನ್ಪುಟ್ಸ್ ಆರೋಗ್ಯ ಕಡೆ ತುಂಬ ಇನ್ಪುಟ್ ಆಗುತ್ತೆ. ತುಂಬ ಜನ ಕಲಿತಾರೆ ಇದರಲ್ಲಿ. ತುಂಬ ಜನ ಕ್ವಶನ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀವಿ.
ಆಗಿಲ್ಲ ಅಂದರೆ ಇನ್ನೂ ಕ್ವಶನ್ಸ್ಗಳು ತುಂಬ ಇದೆ. ಆಗಲೇ ಎಪಿಸೋಡ್ ತುಂಬ ದೊಡ್ಡದಾಗಿದೆ. ಲೆಟ್ ಅಸ್ ಹ್ಯಾವ್ ಒನ್ ಮೋರ್ ಡೇ ಖಂಡಿತ ಇನ್ನೂ ಪ್ರಾಪರಾಗಿ ಡೆಪ್ತಾಗಿ ಆರೋಗ್ಯ ಬಗ್ಗೆ ಹೋಗೋಣ, ಅಥವಾ ಸರ್ಟೆನ್ ಕೈಂಡ್ ಆಫ್ ಡಿಸೀಸ್ ಬಗ್ಗೆ ಏನಕ್ಕೆ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಸರ್. ಹೇ ಗೈಸ್, ಇವತ್ತು ನಮ್ಮ ಪಾಡ್ಕಾಸ್ಟ್ ಹೋಗಿದೆ. ಥ್ಯಾಂಕ್ ಯು ಫಾರ್ ವೇಟಿಂಗ್ ಟಿಲ್ ನಾವ್ ಆ್ಯಂಡ್ ಹಿಯರಿಂಗ್ ಎವ್ರಿಥಿಂಗ್ ಅಬೌಟ್ ನಮ್ಮ ಆರೋಗ್ಯ ಬಗ್ಗೆ ಆಗಲಿ, ನಮ್ಮ ಹೆಲ್ತ್ ಬಗ್ಗೆ ಆಗಲಿ. ಆ್ಯಂಡ್ ಲೆಟ್ ಅಸ್ ಸೇ ಗುಡ್ ಬೈ ಫಾರ್ NKS ಪಾಡ್ಕಾಸ್ಟ್. ಬಾಯ್.